ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆಯ ಗೊಂದಲ ಅನ್ನೋದು ಈ ಮಟ್ಟಿಗೆ ಆರದ ಕಿಚ್ಚಿನ ರೀತಿಯಲ್ಲಿ ಸಮಸ್ಯೆಯನ್ನು ಉಲ್ಬಣ ಮಾಡಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕಾಂಗ್ರೆಸ್ನ ಆಂತರಿಕ ಅಸಮಾಧಾನಗಳೆಲ್ಲವೂ ಕೂಡ ಈಗ ಬಹಿರಂಗ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಒಂದು ಕಡೆ ಕೆ ಎನ್ ರಾಜಣ್ಣವರು ಮಾತಾಡಿರೋದನ್ನು ಗಮನಿಸ್ತೀರಿ. ಅದರಲ್ಲಿ ನನಗೆ ಇಲ್ಲಿ ಸಿದ್ದರಾಮಯ್ಯನವರ ಕುರಿತಂತೆ ಮಾತಾಡಿದ್ದನ್ನು ಉಲ್ಲೇಖ ಮಾಡೋದಾದರೆ, ಸಿದ್ದರಾಮಯ್ಯನವರ ಅಸಹಾಯಕತೆ ಕುರಿತಂತೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ಕೆ ಎನ್ ರಾಜಣ್ಣವರು ಉಲ್ಲೇಖ ಮಾಡಿದ್ರೆ, ಮಗದೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮತ್ತೊಬ್ಬ ಆಪ್ತರು ಅಂತ ಕರೆಸ್ಕೊಳ್ಳುವಂಥ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರ ಕುರಿತಂತೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈಗ ಸೈಲೆಂಟ್ ಆಗಿದ್ದಾರೆ ಅನ್ನೋದಾದರೆ, ಈಗ ಸೈಲೆಂಟ್ ಇದ್ದಾರೆ, ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಂತರಿಕ ಸಮಸ್ಯೆ ಅನ್ನೋದು ಉಲ್ಬಣ ಆಗಿದೆ. ಇದಕ್ಕೆ ಆದಷ್ಟು ಬೇಗ ಹೈಕಮಾಂಡ್ ಮದ್ದು ಅರಿಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಹೊಸ ಹೊಸ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ರಾಜ್ಯದ ಜನ ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರೋದು ಈ ಪ್ರಹಸನ, ಈ ಹೈಡ್ರಾಮವನ್ನು ನೋಡೋದಕ್ಕಲ್ಲವೇ ಅಲ್ಲ. ಅಭಿವೃದ್ಧಿಯ ದೃಷ್ಟಿಯಿಂದ ಈ ದೊಡ್ಡ ದೊಡ್ಡ ನಾಯಕರು, ಜನಸಾಮಾನ್ಯರ ಆಯ್ಕೆ ಮಾಡಿರುವಂಥ ನಾಯಕರು ಕಾರ್ಯೋನ್ಮುಖರಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಎಪ್ಪತ್ತೈದರಿಂದ 85,000 ವೋಟರ್ಸ್ ಇದ್ದ ಸಂದರ್ಭದಲ್ಲಿ ಸ್ವತಃ ಶಾಮನೂರು ಶಿವಶಂಕರಪ್ಪನವರು ಕೊಟ್ಟ ಮಾತನ್ನು ನೆನಪಿಸುವಂಥ ಪ್ರಯತ್ನವನ್ನು ಅಲ್ಪಸಂಖ್ಯಾತ ಸಮುದಾಯದವರು ಮಾಡ್ತಾರೆ. ಅದನ್ನು ಕಾಂಗ್ರೆಸ್ ಅದು ಹೇಗೆ ಪರಿಗಣಿಸ್ತೋ ಗೊತ್ತಿಲ್ಲ. ಅಂತಿಮವಾಗಿ ಚುನಾವಣೆ ಕೂಡ ಮುಗಿದು ಹೋಯಿತು. ಸಮರ್ಥ ಆಯ್ಕೆಯಾಗಿದ್ದಾರೆ, ಚುನಾವಣೆ ಕೂಡ ನಡೆದಿದೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ನಡೆಯುವಾಗ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಾಗ ಅಲ್ಪಸಂಖ್ಯಾತರು ಹೆಂಗೆ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಅವರದ್ದೇ ಆದಂಥ ಬೇಡಿಕೆಗಳಿತ್ತು, ಆಕಾಂಕ್ಷೆಗಳಿತ್ತು, ನಿರೀಕ್ಷೆಗಳಿತ್ತು, ಅದು ಹುಸಿಯಾಗೋಯ್ತು, ರೈಟ್. ಬಟ್ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅನುಸರಿಸಿದ್ದಾರೆ ಅನ್ನುವಂಥ ಆಧಾರದಲ್ಲಿ ಶಿಸ್ತು ಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಕೂಡ. ಸೊ ಅದೀಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದೆಯಾ ಅನ್ನೋದು ಪ್ರಶ್ನೆ. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಳ್ತಿರೋದು ಕ್ರಮ ಯಾರ ಮೇಲೆ ಅಂತ ನೋಡೋದಾದರೆ ಅದು ಸಿದ್ದರಾಮಯ್ಯ ಬಣದ ಆಪ್ತ ನಾಯಕರ ಮೇಲೆ. ಸೊ ಹಾಗಾಗಿ ಈ ಸಮಸ್ಯೆಗೆ ಆದಷ್ಟು ಬೇಗ ಹೈಕಮಾಂಡ್ ಔಷಧಿಯನ್ನು ಕಂಡು ಹಿಡಿಯಲೇಬೇಕಾಗಿದೆ. ನೋಡಿ, ದಾವಣಗೆರೆಯ ಎಲೆಕ್ಷನ್ ಜಟಾಪಟಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮಕ್ಕೆ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ರಾಹುಲ್ ಗಾಂಧಿಗೆ ಮುಸ್ಲಿಂ ಧರ್ಮಗುರುಗಳ ಪತ್ರ, ಇದನ್ನು ಹೆಂಗೆ ಪರಿಗಣಿಸಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದವರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಒಂದು ಪತ್ರ ರವಾನೆ, ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ವಿರುದ್ಧ ಕ್ರಮಕ್ಕೆ ಖಂಡನೆ, ಆ ಪತ್ರದಲ್ಲಿರುವಂಥ ಪ್ರಮುಖ ಅಂಶ. ಹಿಂಗೆ ಕ್ರಮ ತಗೊಂಡ್ರೆ ಹೇಗೆ? ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್ ಅನ್ನುವಂಥ ಸನ್ನಿವೇಶದಲ್ಲಿ ಈ ರೀತಿ ಕ್ರಮ ತಗೊಂಡಿದ್ದು ಸರಿಯಾ ಅನ್ನುವಂಥ ಪತ್ರ. ಹಾಗಾಗಿ ರಾಹುಲ್ ಗಾಂಧಿ ಅವರು ಯಾವ ರೀತಿಯ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಒಂದು ಟಿಕೆಟ್ ಹಾಗಾದರೆ ಅಲ್ಪಸಂಖ್ಯಾತ ಸಮುದಾಯವನ್ನು, ಕಾಂಗ್ರೆಸ್ಸನ್ನು ದೂರ ಮಾಡ್ತಾ ಇದೆಯಾ? ಈ ಒಂದು ವೋಟ್ ಬ್ಯಾಂಕ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಆಂತರಿಕ ಕಲಹ ಅನ್ನೋದು ಉಲ್ಬಣ ಆಗಿ ಎದ್ದೆದ್ದು ಕಾಣ್ತಾ ಇದೆಯಾ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಅಲ್ಪಸಂಖ್ಯಾತರ ಲೀಡರ್ಗಳಿದ್ರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು. ಅವರು ಒಪ್ಕೊಂಡು ಆಮೇಲೆ ಕೆಲವು ವಿರೋಧ ಮಾಡಿದ್ರು. ಕಾಂಗ್ರೆಸ್ ಗೆಲ್ಲುತ್ತಾ ಸರ್? ಉಪಚುನಾವಣೆ 2 ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತಾ ಸರ್? ಮುಸ್ಲಿಂ ಮುಖಂಡರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತಿದೆ. ಅದು ಸತ್ಯಾಸತ್ಯತೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ. ಹೈಕಮಾಂಡ್ನವರು, ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ, ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ತೀರ್ಕೊಳ್ತಾರೆ ಅವರ ಕುಟುಂಬದವರಿಗೆ ಕೊಡ್ತಾರೆ, ಅದೊಂದು ಪದ್ಧತಿ. ಅದನ್ನು ಮಾಡಿ ಶಿವಶಂಕರಪ್ಪನವರು ತೀರ್ಕೊಂಡ್ರು ಅಂತೇಳಿ ಅವರ ಫ್ಯಾಮಿಲಿಗೆ ಕೊಟ್ಟಿದ್ದಾರೆ. ಅದನ್ನು ಬೇರೆ ಅರ್ಥೈಸ್ಕೊಳ್ಳೋದ್ರಲ್ಲಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ. ಕೇಳಿದ್ರು ಹೆಚ್ಚಿಗೆ ಜನ ಇದ್ದೀವಿ, ವೋಟರ್ಸ್ ನಾವು ಜಾಸ್ತಿ ಇದ್ದೀವಿ ಕೊಡಿ ಅಂತ ಕೇಳಿದ್ದಾರೆ.
ಆದರೆ ಕಾರಣಾಂತರದಿಂದ ನಾವು ಹೈಕಮಾಂಡ್ನವರು ಅವರಿಗೆ ಅವರ ಮನೆಯವರಿಗೆ ಕೊಟ್ಟಿರೋದ್ರಿಂದ ಅದನ್ನು ಬೇರೆ ಅರ್ಥೈಸ್ಕೊಳ್ಳೋದು ಸರಿ ಇಲ್ಲ. ಸರ್, ಈಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಂದರೆ ಅಲ್ಪಸಂಖ್ಯಾತರಲ್ಲಿ ಒಡಕು ಮೂಡೋ ಪ್ರಯತ್ನ ನಡೀತಾ ಇದೆ. ಆ ರೀತಿ ಅದನ್ನು ನೋಡಿ, ಅದನ್ನು ನಮ್ಮ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ನಾವೆಲ್ಲರೂ ಇರ್ಬೋದು, ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಳ್ತೀವಿ. ಇದು ಇಂಟರ್ನಲ್ ಮ್ಯಾಟ್ರ್ ಅಲ್ವಾ, ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂಥ ವಿಚಾರ, ಇಂಟರ್ನಲ್ ಮ್ಯಾಟ್ರು. ಅದನ್ನು ನಾವು ಸರಿ ಅವರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ಒಂದು ಕಡೆ ಇಡಿ. ಆದರೆ ನಾವು ಇದನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಈಗ ಅವ್ರ ಪತ್ರ ಅವ್ರು ಕೇಳಬೇಕು. ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿದ್ದೀವಿ, ಆದರೆ ನಮ್ಮ ವಿಚಾರದಲ್ಲಿ ಬಹಳ ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆ ತಾನೆ. ಅವ್ರ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಿಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದು ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳಬೇಕಾ, ನನ್ನ ಕೇಳಬೇಕು? ನೀವು ಈಗ ಅವ್ರನ್ನ ಕೇಳಬೇಕು ತಾನೆ. ಈ ಥರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರ ಅಂತ ಅವ್ರು ಕೇಳಬೇಕು. ಈಗ ಪತ್ರ ಬರ್ದಿರೋ ಇಲ್ಲ, ಆ ಥರ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಸರಿ ಇದೆ, ಎಲ್ಲರಿಗೂ ಸಮಾನಾಗಿ ತೊಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದು ಅವ್ರ ಪ್ರಶ್ನೆ ಅವ್ರನ್ನ ಕೇಳಬೇಕು ತಾವು. ಮೊನ್ನೆ ನಿಮ್ಮ ಪರವಾಗಿ ಕೆಲವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅವಾಗ ಸಲೀಂ ಅಹಮದ್ ಅವರು ಹೇಳಿದ್ರು ತಪ್ಪು ಗ್ರಹಿಕೆಯಿಂದ ಅವ್ರು ಮಾತಾಡಿದ್ದಾರೆ ಆ ರೀತಿಯಾಗಿ ಅಂತ ಮಾತಾಡಿ. ಏನಂತ ನಿಮ್ಮ ಪರವಾಗಿ ಅಂದರೆ ಈ ರೀತಿ ಮಾಡೋದು ಸರಿಯಲ್ಲ. ಈಗ ಒಬ್ಬೊಬ್ಬರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಸರಿ, ನೀವು ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಇಲ್ಲ, ಅಲ್ಪಸಂಖ್ಯಾತರ ಮೇಲೆ ಕ್ರಮ ಆಗಿತ್ತು. ಇಲ್ಲ, ಎಲ್ಲೋ ಒಂದು ಕಡೆ ಎಲ್ಲರದು ಅಭಿಪ್ರಾಯ ಏನಂದರೆ, ಎಲ್ಲರದು ಜಬ್ಬಾರ್ ವಿಚಾರದಿರಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಭಾಳ ಮೋಸ್ಟ್ ಸೀನಿಯರ್ ಅವರು. ಅವ್ರು ಏನಾರು ಪಕ್ಷದ ವಿರೋಧ ಏನಾರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು, ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ದು ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗೆದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಇದ್ದರೆ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ. ಅಂದರೆ ನಮ್ದು ಏನಂದರೆ, ಆಯಿತು ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ. ಯಾರ ಮೇಲೆ ಏನೇ ಒಂದು ಕ್ರಮ ಅಂತ ಆಗಬೇಕು ಅಂದರೆ ಅವರನ್ನು ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದರೂ ಕೂಡ, ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನು ಕೇಳೋದು ಸೌಜನ್ಯ. ಕೇಳಬೇಕು ಅಂತ ಅವರು ಹೇಳಿದ್ದಾರೆ, ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂಥ ಮಾತು. ನಿಮಗೂ ಕೂಡ ಹಂಗೆ ಆಯಿತು ಸರ್. ನಮ್ಮದು ಬಿಡ್ರಿ, ನನ್ನ ಸುದ್ದಿ ನೋಟಿಸ್ ಕೊಡಬೇಕಾಯ್ತು. ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆಮೇಲೆ ಕ್ರಮ ಕೈಗೊಳ್ಬೋದಾಯ್ತು. ಸರ್ವೇ ಸಾಮಾನ್ಯವಾಗಿ ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನು ಅವರನ್ನು ನೋಟಿಸೇ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗಲಿ, ಇನ್ನೊಂದಾಗಲಿ, ಮತ್ತೊಂದು ಸೌಜನ್ಯಕ್ಕಾದರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು. ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆದು ಆನಂತರ ಕ್ರಮ ಇಡ್ತಕ್ಕಂಥದ್ದು ಅದು ಒಂದು ಸೂಕ್ತವಾದಂಥದ್ದು ಅಂತೇಳಿ ಎಲ್ಲರೂ ಭಾವಿಸಿದರೆ ನಾನು ಕೂಡ. ನೋಡಿ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ, ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಸಿಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಹುದು. ಸೈಲೆಂಟ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳ್ತಿದ್ರೆ, ಮತ್ತೆ ಜಮೀರ್ ಅಹಮದ್ ಅವರು ಹೇಳ್ತಿದ್ದಾರೆ ಸೈಲೆಂಟ್ ಆಗಿಲ್ಲ, ಅವ್ರು ಮಾತಾಡೋದು ಬೇರೆ ರೀತಿಯದ್ದೇ ಸೌಂಡ್ ಬರುತ್ತೆ ನೋಡಿ ಅಂತ ಹೇಳಿ. ಹೌದು, ಅದು ನೋಡಿ ಅವರ ಅನಿಸಿಕೆ, ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರಿದ್ದಾರೆ ಅಂತೇಳಿ ಹೇಳಿದ್ದೇನೆ. ನಾನು ಒಂದೊಂದು ಸರಿ CM ಇಷ್ಟೊಂದು ಅಸಹಾಯಕರ ಆಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಹೇಳ್ತಾರೋ ರಾಜ್ಯಕ್ಕೆ ಸಂಬಂಧಪಟ್ಟ ಅದು ಕೇವಲ ದಾವಣಗೆರೆಗೆ ಸರಿಪಡಿಸಲಿಕ್ಕೆ ನಾವು ಬೇರೆ ಉಚ್ಚಾಟನೆ ವಾಪಸ್ ಪಡಿತೀರಾ ಸರ್? ಉಚ್ಚಾಟನೆ ವಾಪಸ್ ಪಡಿತೀರಾ? ಅವ್ರು ಬಂದು ನೋಟಿಸ್ ಕೊಡಲಿ, ಅವ್ರು ಏನು ರಿಪ್ಲೈ ಕೊಡ್ತಾರೆ ಅಂತ
ಜಮೀರ್ ಅಹಮದ್ ಅವ್ರ ತಲೆದಂಡ ಆಗುತ್ತೆ ಅಂತ ಮಾತಾಡ್ತೀವಿ. ಬಂದಿದೆ ಅಷ್ಟು ಹೇಳ್ತೀನಿ. ಅದು ಜಬ್ಬಾರ್ ಸಾಬ್ರವರು ಸೌಜನ್ಯಕ್ಕೋಸ್ಕರ ಪಕ್ಷದ ಅಧ್ಯಕ್ಷರು ಬಂದಿದ್ದಾರೆ ಅಂತ ಸೌಹಾರ್ದತೆ ಒಂದು ಭೇಟಿನೂ ಮಾಡಿಲ್ಲ. ಸ್ವತಃ DK ಶಿವಕುಮಾರ್ ಅವರು ಫೋನ್ ಮುಖಾಂತರ ಕರೆ ಮಾಡಿ ನೀನು ಬರಬೇಕಪ್ಪ ಪ್ರಚಾರಕ್ಕೆಂದಾಗೂ ಸಹ ಅವರು ಬರಲಿಲ್ಲ. ಮತ್ತು ಸುರ್ಜಿಲಾಲ್ ಅವರನ್ನು ಭೇಟಿ ಆಗಿಲ್ಲ. ಅವರು ಅವ್ರ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಮೊದಲನೇ ಸಭೆ ಫಸ್ಟ್ ಸಭೆ SIR ವಿಚಾರವಾಗಿ ಕರೆದಿದ್ವಿ ನಾವು. ಆ ಸಭೆಗೆ ನಾನು ಸಹ ಮುಖ್ಯ ಅತಿಥಿಗಳಿಗೆ ಹೋಗಿದ್ದೆ. ಆ ಸಭೆಯ ಮುಖಾಂತರನೇ ಎಲ್ಲ ಡೈವರ್ಟ್ ಆಗಿಬಿಡ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು, ದಾವಣಗೆರೆಯಲ್ಲಿ ಸುಮಾರು ವರ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀವಿ, ಯಾವ ಕಾರಣಕ್ಕೆ ವಿಷಯತೆ ನಾವು ಬಿಡಬಾರ್ದು ಅಂತ ಹೇಳಿ. ಆವಾಗ ನಾನು ಅನ್ಕೊಂಡೆ ಇದು ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಅಂತ ಹೇಳಿ ನಾನು ಚರ್ಚೆ ಮಾಡಿದೆ. ನಮ್ಮ ಮುಖಂಡರ ಜೊತೆಗೆ, ನಮ್ಮ ಪಾರ್ಲಿಕ್ಕೆ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ, ಟಿಕೆಟ್ ಕೇಳೋದಾದರೆ ಮಲ್ಲಣ್ಣರೇ ಆದರೆ ಅವ್ರ ಹತ್ರ ಹೋಗಿ ಚರ್ಚೆ ಮಾಡೋಣ, ನಮ್ಮ ಜಿಲ್ಲೆ ನಾಯಕರು, ನಮ್ಮ ನಾಯಕರು ಅಂತ ಹೇಳಿದೆ. ಅವರು ಜಬ್ಬಾರ್ ಸಾಹೇಬರು ಯಾವುದೇ ಮಾತಿಗೆ ಮನ್ನಣೆ ಕೊಡದೆ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಮುಂದೆ ಸಾಗಿದರು. ಬಟ್ ಆವಾಗೇ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಯಾಕಂತ ಹೇಳಿದರೆ ಪಕ್ಷ ವಿರೋಧಿ ಆವಾಗಿಂದನೇ ಶುರುವಾಗಿರೋದು. ಅವರು ಒಂದು ಪಕ್ಷದ ತದ್ವಾರ್ಥ ಸಿದ್ಧಾಂತಗಳಲ್ಲಿ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ವಿನಃ ಅವ್ರದ್ದೇ ಆದ ದಾಟಿಯಲ್ಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. BJP ವಕ್ತಾರರು ದಿಲೀಪ್ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್ಸು ಅಂದರೆ ಅಲ್ಪಸಂಖ್ಯಾತರು, ಇದರ ನಡುವೆ ಈಗೇನಾದರೂ ಈ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರು ಏನಾದರೂ ದೂರ ಆಗ್ತಿದ್ದಾರಾ, ಹೆಂಗೆ? ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಧರ್ಮ, ಎಲ್ಲ ಸಮುದಾಯ, ಎಲ್ಲ ಜಾತಿಗಳನ್ನ ಒಳಗೊಂಡಂಥ ಒಂದು ಪಕ್ಷವೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಈಗ ಭಾಳ ಮುಖ್ಯವಾಗಿ ನಾವು ಇವತ್ತು ಅಲ್ಪಸಂಖ್ಯಾತರ ವಿಚಾರವನ್ನು ಚರ್ಚೆ ಮಾಡೋದ್ರಿಂದ ಇಲ್ಲಿ ಕಮ್ ಟು ದ ಸೇಮ್ ಟ್ರ್ಯಾಕ್. ನೋಡಿ, ಮುಸ್ಲಿಂ ಸಮುದಾಯದವರು ದಾವಣಗೆರೆಯಲ್ಲಿ ಯಾವುದೇ ರೀತಿಯಾದಂಥ ಟಿಕೆಟ್ ಗೊಂದಲ ಮತ್ತಿನ್ನೊಂದು ಏನೇ ಆದರೂ ಸಮೇತ ನಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ ಅವರಿಗೆ ಮುಸಲ್ಮಾನ್ ಸಮುದಾಯದವರು ಮನ ತುಂಬಿ ನಮಗೆ ವೋಟ್ ಹಾಕಿದ್ದಾರೆ ಅನ್ನುವಂಥ 100% ವಿಶ್ವಾಸ ನನಗಿದೆ. ಆ ಒಂದು ಸಂದರ್ಭದಲ್ಲಿ ಕೆಲವರು ಬೇರೆ ಅಭ್ಯರ್ಥಿಗಳು ಅಥವಾ ಬೇರೆ ಪಕ್ಷದವರು ಹೋಗಿ ಬೇರೆ ಬೇರೆ ರೀತಿ ಪ್ರಚಾರಗಳು ಮತ್ತಿನ್ನೊಂದು ಮಾಡ್ತಾ ಹೋದ್ರೂ ಸಮೇತ ನಮಗೆ ಸಾಂಪ್ರದಾಯಿಕವಾಗಿ ಏನು ವೋಟ್ ಹಾಕ್ತಾ ಇದ್ರು ಆ ಮನಸ್ಸುಗಳು ಯಾವತ್ತೂ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನಮಗೆ ವೋಟ್ ಹಾಕಿದ್ದಾರೆ. ಆದರೆ ಇವತ್ತಿನ ಚರ್ಚೆ ಅಥವಾ ಏನೋ ಇನ್ನೂ ಆರದ ಕಿಚ್ಚು ಅಂತೆಲ್ಲ ನೀವು ಹಾಕೊಂಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಮತ್ತು KPCC ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕ್ರಮವನ್ನು ತಗೊಳ್ತಿದ್ದಾರೆ ಅನ್ನೋದಾದರೆ ಒಂದು ಇಂಟರ್ನಲ್ ರಿಪೋರ್ಟ್ ಬಂದಿರುತ್ತೆ, ಸೋಲು ಅನ್ನುವಂಥ ಕ್ಲೂಸ್ ಏನಾದ್ರು ಸಿಕ್ಕಿರ್ಬೋದು, ಆ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿದ್ದಾರೆ DK ಶಿವಕುಮಾರ್ ಅನ್ನುವಂಥ ಟೀಕೆ ಇದೆ. ನೋಡಿ, ಟೀಕೆ ಮಾಡುವರ ಒಂದು ಆ ಭಾವನೆ ಆಲೋಚನೆಗೆ ತಕ್ಕಂತೆ ಅವ್ರು ಮಾಡ್ಬೋದು. ಯಾಕೆಂದರೆ ಇದು AICCಯ ನಿರ್ಧಾರ. KPCC ಅಧ್ಯಕ್ಷರಾಗಿ ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರಿದ್ದಾರೆ. ಆದರೆ ದಾವಣಗೆರೆನಲ್ಲಿ ಖುದ್ದು ಮೊಕದ್ದಮ್ಮ ಸುರ್ಜೇವಾಲಾ ಸಾಹೇಬ್ರಿದ್ರು, ಮತ್ತು ನಮ್ಮ ಸೆಕ್ರೆಟರಿ ಅಭಿಷೇಕ್ ದತ್ ಅವರಿದ್ರು, ಮತ್ತು ಅವರು ಎಲ್ಲದನ್ನೂ ಕಣ್ಣಿಂದ ನೋಡಿದ್ದಾರೆ. ಅಲ್ಲಿ ನಡೆದಂಥ ಯಾವುದ್ಯಾವುದೋ ಘಟನಾವಳಿಗಳು ಅಥವಾ ಯಾವುದೋ ಆಡಿಯೋ ಸಂಭಾಷಣೆ ಅಂತ ಹೇಳ್ತಾರೆ. ನಾನು ಯಾವುದನ್ನು ಇದೆ ಅಂತ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಆಯಿತು, ಇವತ್ತು ಏನೋ ಒಂದು ಸಮುದಾಯದ ನಾಯಕ ಅಂತ ಒಂದು ಕಡೆ, ಆದರೆ ಅವರು ಕಾಂಗ್ರೆಸ್ ಪಕ್ಷದ ನಾಯಕ ಅನ್ನುವಂಥದ್ದು ಅಷ್ಟೇ ಸತ್ಯ. ಇವತ್ತು ಕಾಂಗ್ರೆಸ್ ಪಕ್ಷದಿಂದನೇ ಅವರು MLC ಅನ್ನುವಂಥದ್ದು ಅಷ್ಟೇ ಸತ್ಯ. ಇವತ್ತು ಜಬ್ಬರ್ ಅವರು ಕಾಂಗ್ರೆಸ್ ಪಕ್ಷದಿಂದನೇ 3 ಬಾರಿ MLC ಅನ್ನುವಂಥದ್ದು ಅಷ್ಟೇ ಸತ್ಯ. ಅವರಿಗೆ ಕೊಡಬೇಕಾದಂಥ ಹುದ್ದೆ ಪ್ರತಿಯೊಂದನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಈಗ ಒಬ್ಬ ನಾಯಕನಿಗೆ ಒಂದು ನೋಟಿಸು ಅಥವಾ ಉಚ್ಚಾಟನೆ ಅಂತಂದ್ರೆ ಆ ಸಮುದಾಯವನ್ನೇ ನಾವು ದೂಷಣೆ ಮಾಡುವಂಥದ್ದು ದೊಡ್ಡ ಅಪರಾಧ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯಿಂದ ಒಂದು ಸಮುದಾಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಮುದಾಯಗಳು ಸೇರಿದಾಗ ಒಬ್ಬ ವ್ಯಕ್ತಿ ನಾಯಕನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದಾಹರಣೆ, ಯತ್ನಾಳ್ ಅವ್ರನ್ನ ಹಿಂದೂ ಹುಲಿ ಎಂಥದ್ದು ಹಿಂದೂ ನಾಯಕ ಅಂತ ಪಟ್ಟ ಎಲ್ಲ ಕೊಟ್ಟಿದ್ರು. ಅದು ಈಶ್ವರಪ್ಪನವ್ರಿಗೂ ಹಂಗೆ ಹೇಳ್ತಾ ಇದ್ರು, ಅಥವಾ ಸ್ವಯಂಕೃತ ಅವರೇ ಹೇಳ್ಕೊಳ್ತಿದ್ರು. ಇವತ್ತು BJPಯಿಂದ ಅವರಿಬ್ಬರೂ ಉಚ್ಚಾಟನೆ ಮಾಡಿದ್ದಾರೆ. ಹಂಗಿದ್ರೆ ಹಿಂದೂಗಳ ವಿರೋಧಿ BJP ಅಂತ ಏನಾದ್ರು ಪ್ರಚಾರ ಮಾಡೋದಕ್ಕಾಗ್ತದ? ಅಥವಾ ಇಡೀ ಹಿಂದೂ ಸಮುದಾಯವೇ BJP ವೋಟ್ ಹಾಕೋದಿಲ್ಲ, ಇಬ್ರು ನಾಯಕರನ್ನ ಹೊರಗಡೆ ಹಾಕಿದ್ದಾರೆ ಅಂತ? ಯಾಕಂದ್ರೆ ನಾವು ಇದನ್ನ ತುಲನೆ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಥಿಂಕ್ ದಟ್ ಆಲ್ಸೋ ಅಲ್ವಾ. ಇವತ್ತು CM ಇಬ್ರಾಹಿಂ ಅವರು JDSನ ರಾಜ್ಯಾಧ್ಯಕ್ಷರಾಗಿದ್ದರು. ಅವರ ಒಂದು ಯಾವ ಘಟನಾವಳಿ
ಚುನಾವಣೆಗೆ ಆಧರಿಸಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಅದಕ್ಕೂ ಕಾರಣಗಳು ಇರಬಹುದೇನೋ. ಹಾಗಂತೇಳಿ CM ಇಬ್ರಾಹಿಂ ಹೋದ ತಕ್ಷಣ ಇಡೀ ಅಲ್ಪಸಂಖ್ಯಾತ ಸಮುದಾಯ CM ಇಬ್ರಾಹಿಂಗೋಸ್ಕರ JDSನೇ ದೂರ ಮಾಡಿದೆ, ಅದು ಹೇಳಲಿಕ್ಕೆ ಆಗುದಿಲ್ಲ. ಯಾಕಿದು ಗಂಭೀರವಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಮುಸ್ಲಿಂ ಧರ್ಮಗುರುಗಳು ಇವತ್ತು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಅನ್ನೋದಾದ್ರೆ ಅವರ ಸ್ಯಾಚುರೇಷನ್, ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ. ಇಲ್ಲ, ನನಗೆ ಆ ಪತ್ರ ತಲುಪಿದೆ, ನಾ ಪತ್ರ ನೋಡಿದೆ. ಆ ಪತ್ರದಲ್ಲಿ ಸಂಘಟನೆಗಳ ಹೆಸರುಗಳು, ಊರುಗಳು ಎಲ್ಲ ನಾವು ನೋಡ್ತಾ ಹೋದಾಗ, ನಾನು ಕೆಲವು ಮುಸಲ್ಮಾನ್ ನಾಯಕರುಗಳ ಜೊತೆ ನಾನು ಮಾತಾಡಿದಾಗ ಅವರಂದ್ರು ಇದಕ್ಕೆ ಸರಿಯಾದಂಥ ಅಡ್ರೆಸ್ ಎಲ್ಲಿದೆ. ಇದೊಂದು ಲೆಟ್ರ್ ಬರ್ತಾ ಇದೆ ಅಂತಂದರೆ ಒಂದು ಫೋನ್ ನಂಬರು, ಒಂದು ಫ್ಯಾಕ್ಸ್ ನಂಬರು, ಒಂದು ಮೇಲ್ ID, ಒಂದು ಅಡ್ರೆಸ್ಸು, ಪ್ರತಿಯೊಂದು ಇರಬೇಕು. ಹೆಸರುಗಳಿದ್ದಾವೆ, ಜೊತೆಗೆ ಊರುಗಳ ಹೆಸರಿದೆ, ಯಾವುದೋ ಸಂಘಟನೆಗಳ ಹೆಸರುಗಳು ಇಷ್ಟುದ್ದ ಹಾಕಿದ್ದಾರೆ. ಯಾರಾದರೂ ವ್ಯಕ್ತಿಗಳು ಅವರು ತಂದು ಅದನ್ನು ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿ ಆ ಸಂಘಟನೆಗಳೆಲ್ಲ ಸೇರಿ ಏನಾದರೂ ಮಾಡಿದರೆ ಅದಕ್ಕೊಂದು ಹುರುಳಿರೋದು. ಯಾವುದೇ ಪ್ರೆಸ್ ಮೀಟ್ ಆಗಿಲ್ಲ. ಇದು ಯಾಕೆ ಆಗಲ್ಲ ಅಂತಂದರೆ, ಈಗ ನೋಡಿ, ಟಿಕೆಟ್ ಕೇಳಿದ್ದೇ ತಪ್ಪಾಗೋಯ್ತು, ಆ ನಂತರ ಅವ್ರು ನಡ್ಕೊಂಡ್ರು ಅನ್ನುವಂಥ ಕಾರಣ ನೋಡಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಿರ್ಬೇಕಾದ್ರೆ, ಅಯ್ಯೋ ನಮಗೆ ಹಿಂಗೆ ಅನ್ಯಾಯ ಆಗ್ತಿದೆ ಅಂತ ಯಾವ ಧೈರ್ಯದಲ್ಲಿ ಸರಿಯಾದ ವಿಳಾಸ ಹಾಕ್ಬಿಟ್ಟು ಪತ್ರ ಬರೀತಾರೆ ಹೈಕಮಾಂಡ್? ಈಗ ನೀವು ಸಮುದಾಯದ ಧರ್ಮಗುರುಗಳು ಅಂತ ಹೇಳಿದ್ದೀರಾ. ಅವರು ಇಂಡಿವಿಜುವಲ್ ಆಗಿರ್ತಾರೆ. ಆ ರೀತಿ ಈ ದೇಶದಲ್ಲಿ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಅವರು ಸ್ವಾತಂತ್ರ್ಯರಾಗಿದ್ದಾರೆ. ಈಗ ಟಿಕೆಟ್ ಕೇಳಿದ್ ಹೆಂಗೆ ತಪ್ಪಾಗುತ್ತೆ? ಖಂಡಿತವಾಗ್ಲೂ ತಪ್ಪಲ್ಲ. ಅವ್ರದ್ದೊಂದು ಹಕ್ಕು, ಅವರ ಒಂದು ರೆಪ್ರೆಸೆಂಟೇಷನ್ ಎಷ್ಟು, ಒಂದು ಅರೌಂಡ್ 65,000 to 70,000 ವೋಟರ್ಸ್ ಇದೆ ಅಂದಾಗ ಕ್ವೈಟ್ ಕಾಮನ್ಲಿ ಅವರು ಅಲ್ಲಿ ನಾವು ಟಿಕೆಟ್ ಬಯಸಿದ್ದು 100ಕ್ಕೆ 100 ತಪ್ಪಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ನಲ್ಲಿ ಅದಕ್ಕೆ ಅವಕಾಶ ಇದೆ. ಆದ್ರೆ ಎಲ್ಲಾ ವಿಚಾರಗಳನ್ನ ಅಳೆದು ತೂಗಿ ತುಲನೆ ಮಾಡಿ ಅಲ್ಲಿ 4-5 ಜನರು ಹೆಸರುಗಳಿಲ್ದೇನೆ ಕೇವಲ ಒಬ್ಬ ವ್ಯಕ್ತಿ ನೀವು ಬಿಂಬಿಸೋದಕ್ಕೆ ಹೋದಾಗಂದಾಗ ಅವರಲ್ಲೇ ಒಡ್ಕೊಂಟಾಯ್ತು. ಈಗ ಇನ್ ಕೇಸ್ ನಾವು ಟಿಕೆಟ್ ಕೊಟ್ರೆ ನಾವು ಗೆಲ್ಲೋದೇ ಕ್ರೈಟೀರಿಯಾ ಆಗಿದ್ದಾಗ ನೀವು ಒಬ್ರಿಗೆ ಕೊಟ್ರೆ ಇನ್ನು 5 ಜನ ಮತ್ತೆ ಇಂಡಿಪೆಂಡೆಂಟ್. ಈಗ ಆಯ್ತು, ನಾವು ಸಮರ್ಥವರು ಕೊಟ್ಟ ಮೇಲೆ ಅಲ್ಲಿಯ ಎಲ್ಲರೂ ಸೇರಿ ಒಬ್ಬ ಮುಸಲ್ಮಾನ್ ಸಮುದಾಯದ ಏನೋ ಅಭ್ಯರ್ಥಿನ ಬೆಂಬಲಿಸಿದ್ದೇನಾದ್ರೂ ನೀವು ನೋಡಿದ್ರ ಇಂಡಿಪೆಂಡೆಂಟ್ ಆಗ ಅಥವಾ ಯಾವುದೋ ಪಕ್ಷದಲ್ಲ, ಅಲ್ಲೂ 14 ನಾಮಪತ್ರಗಳು ಇದ್ವಲ್ಲ, ಅಲ್ಲೂ 14 ಜನರಿಗೆ ಎಷ್ಟೋ ಮತಗಳು ಹೋಯ್ತಲ್ವಾ. ಅಂದ್ರೆ ಇದು ಹೆಂಗಾಯ್ತಂದ್ರೆ ಸಮಟೈಮ್ಸ್ ಕ್ರಿಟಿಕ್ನ ತಗೊಳ್ತಿದ್ದಾಗ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಎದುರು ಹಾಕೊಳ್ಳಕ್ಕೆ ಸಿದ್ಧ ಇದೆ, ಆದ್ರೆ ಲಿಂಗಾಯತ ಸಮುದಾಯವನ್ನ ಅಲ್ಲ ಅಂತನ. ನೋ ಮೇಡಮ್, ನಾನು ಹೇಳಿದೆ ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮಗಳನ್ನ ಜಾತಿಗಳನ್ನ ಒಳಗೊಂಡು ಇರ್ತಕ್ಕಂಥದ್ದು. ಇವತ್ತು ನಮ್ಮ ಲಿಂಗಾಯತ್ ಕಮ್ಯುನಿಟಿ ಉದಾಹರಣೆ ಮೇಡಮ್, MB ಪಾಟೀಲ್ ಸಾಹೇಬ್ರಿಲ್ವಾ, HK ಪಾಟೀಲ್ ಸಾಹೇಬ್ರಿಲ್ವಾ, ಈಶ್ವರ್ ಖಂಡ್ರೆ ಸಾಹೇಬ್ರಿಲ್ವಾ, ಹಾಗೆ SS ಮಲ್ಲಿಕಾರ್ಜುನ್ ಸಾಹೇಬ್ರಿಲ್ವಾ, ಹಾಗೇನೆ ಶಾಮನೂರು ಶಿವಶಂಕರಪ್ಪನವರು ಲಾಂಗ್ ಪೀರಿಯಡ್ಗೆ ನಮ್ಮ KPCC ಖಜಾಂಚಿ ಆಗಿದ್ದವರು. ಇವತ್ತು ಇಸ್ಲಾಂ ಸಮುದಾಯದಲ್ಲಿ 2 ಜನ ಮಂತ್ರಿಗಳು, ಸ್ಪೀಕರ್ ಖಾದರ್ ಸಾಹೇಬ್ರು, ಜೊತೆಗೆ 10 ಜನ MLAಗಳು, 4 ಜನ MLCಗಳು, AICC ಅಧ್ಯಕ್ಷ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಹುಸೇನ್ ಅವರು, ಜೊತೆಗೆ ನಮ್ಮ ಬೋರ್ಡ್ ಅಲ್ಲಿ 22 ಜನರಿಗೆ ನಾವು ಕೊಟ್ಟಿದ್ದೀವಲ್ವಾ. ನಾವು ಇವತ್ತು ನೀವು ಲಿಂಗಾಯತ್ ಕಮ್ಯುನಿಟಿ ಅಂದ್ರು HK ಪಾಟೀಲ್ರು ಮಿನಿಸ್ಟರ್ ಇದ್ದಾರೆ, ಖಂಡ್ರೆ ಸಾಹೇಬ್ರು ಮಿನಿಸ್ಟರ್ ಇದ್ದಾರೆ, MB ಪಾಟೀಲ್ರು ಮಿನಿಸ್ಟರ್ ಇದ್ದಾರೆ, ಮುಸಲ್ಮಾನ್ ರಹೀಂ ಖಾನ್ ಅವರು ಮಿನಿಸ್ಟರ್ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಮಿನಿಸ್ಟರ್ ಇದ್ದಾರೆ. ನೀವು SC ಸಮುದಾಯ ತಗೊಳ್ಳಿ, ST ಸಮುದಾಯ ತಗೊಳ್ಳಿ, ಒಕ್ಕಲಿಗ ತಗೊಳ್ಳಿ, ಎಲ್ಲ ವರ್ಗದಲ್ಲೂ ನಮ್ಮಲ್ಲಿ ಮಂತ್ರಿಗಳು ಇದ್ದಾರೆ, ಶಾಸಕರು ಇದ್ದಾರೆ, ಬೋರ್ಡ್ ಅಲ್ಲೂ ಇದ್ದಾರೆ, MLCಗಳು ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಗಳನ್ನ ಒಳಗೊಂಡು ಈ ಪಕ್ಷ ಇದೆ. ಇಲ್ಲಿ ನಾವು ಯಾರನ್ನು ವಿರೋಧ ಮಾಡುವುದಿಲ್ಲ. ನಾಗೇಂದ್ರ ಅವರೇ, AICCನೇ ಆಗಿರ್ಬೋದು, KPCC ಇರ್ಬೋದು, ಅಥವಾ ನಿಮ್ಮ ಪಕ್ಷವೇ ಇರ್ಬೋದು, BJPನೇ ಇರ್ಬೋದು, ಯಾವಾಗ ಪಕ್ಷದ ವಿರುದ್ಧದ ಚಟುವಟಿಕೆಗಳಾಗುತ್ತೆ ಆ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕಾಗತ್ತೆ. BJP ಸ್ವಲ್ಪ ನಿಧಾನಕ್ಕೆ ತಗೋಬಹುದು, ನೀವು ಯೋಚನೆ ಮಾಡಿ ತಗೋಬಹುದು. ಇವರು ತಕ್ಷಣ ತಗೊಂಡಿದ್ದಾರೆ ಒಂದಷ್ಟು ಡೀಟೇಲ್ಸ್ ಸಿಕ್ಕಿದಾಗ, ಅದರಲ್ಲೂ ಲೋಪ ಹುಡುಕ್ತಿದ್ದೀರಲ್ಲ, ಯಾಕೆ? ಅಲ್ಲ, ಇಲ್ಲಿ ಲೋಪ ಅನ್ನೋದು ಸರ್ಕಾರ ಇವತ್ತು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಡಬಲ್ ಇಂಜಿನ್ ಸರ್ಕಾರದ ಎಲ್ಲ ಒಂದು ಲೋಪದೋಷಗಳು ಎದ್ದು ಕಾಣ್ತಾ ಇದ್ದಾರೆ. ಯಾವ್ದು 2 ಇಂಜಿನ್? ಇವತ್ತು ಡಬಲ್ ಇಂಜಿನ್ ಅಂತಂದ್ರೆ ನಾನ್ CM ಆಗ್ಬೇಕಂತ ಇವತ್ತು DK ಶಿವಕುಮಾರ್ ಅವರು ಡೆಲ್ಲಿ ಹೋರಾಟದಲ್ಲಿ ಅಲ್ಲೋ ಕೂತ್ಕೊಂತ ಇದ್ದಾರೆ. 5 ವರ್ಷ ನಾನೇ CM ಅಂತೇಳಿ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಕೂತ್ಕೊಂಡ್ರೆ, ಮೈಸೂರಲ್ಲಿ ಸೂಪರ್ CM ಅವರು ನಮ್ಮಪ್ಪನೇ 5 ವರ್ಷ ಅಂತ ಅವ್ರು ಹೇಳ್ಕೊಂತ ಇದ್ದಾರೆ. ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಟೀಮ್ ಆಗೋಗಿದೆ. ನೀವು ಹೇಳ್ದಂಗೆ ಇನ್ನೊಂದು ಸರಿ ಬಂದ್ಬಿಟ್ಟು ನಮ್ಮ ಸೂರ್ಜಿಯವರು ಬಂದು ಒಂದು ಸ್ಕೂಟಿಂಗ್ ಮಾಡಿದ್ರು, ಎಲ್ಲರನ್ನು ಕರೆದ್ಬಿಟ್ಟು ಎಕ್ಸಾಮ್ ಇಟ್ಟಿದ್ರು, ಎಲ್ಲ ಶಾಸಕರನ್ನ ಕರೆದು 130 ಜನ ಶಾಸಕರನ್ನ ಕರೆದಿದ್ರು. ಕರೆದ್ಬಿಟ್ಟು ಏನು ಮಾಡಿದ್ರು, ನೀವು ಯಾರ ಕಡೆ ಅಂತ ಬೇರ್ಪಡಿಸಿದ್ರು, ಪರ್ಸ್ನಲಾಗಿ ಇಂಟ್ರೂ ಮಾಡಿದ್ರು. ನೀವು DK ಶಿವಕುಮಾರ್ ಕಡೆ ಇದ್ದೀರಾ, ನೀವು ಸಿದ್ದರಾಮಯ್ಯ ಕಡೆ ಇದ್ದೀರಾ ಅಂತ ಒಂದು ಸ್ಕೂಟ್ನಿಂಗ್ ನಡೀತು ಅಂತ ನೀವು ಕೇಳಿದ್ದೀರಾ, ರಾಜ್ಯದ ಮಾಧ್ಯಮದಲ್ಲಿ ನೋಡಿದ್ವಿ. ಆವಾಗ ಅವ್ರಿಗೆ ಕಟ್ಟಂಗೆ ಕ್ಲಿಯರಾಗಿ ಗೊತ್ತಾಯಿತು ಸಿದ್ದರಾಮಯ್ಯ ಕಡೆ ಯಾರ್ಯಾರು ಫಾಲೋವರ್ಸ್ ಇದ್ದಾರೆ, ಅವ್ರ ಬ್ಯಾಕ್ ಹ್ಯಾಂಡ್ ಯಾರ್ಯಾರು ಇದ್ದಾರೆ, ಯಾವ ಶಾಸಕರು ಇದ್ದಾರೆ, ಯಾವ MLCಗಳಿದ್ದಾರೆ ಅನ್ನೋದು ಕ್ಲಿಯರಾಗಿ ಅವ್ರಿಗೊಂದು ಪಟ್ಟಿ ಸಿಕ್ತು. ಅದೇ ರೀತಿ DK ಶಿವಕುಮಾರ್ಗೆ ಒಂದು ಪಟ್ಟಿ ಸಿಕ್ತು. ಈ ಕಡೆ ಹೈಕಮಾಂಡಲ್ಲೇ ಗೊಂದಲ ಇದೆ. ವೇಣುಗೋಪಾಲ್ ಅವ್ರು ಏನು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಬ್ಯಾಕ್ ಹ್ಯಾಂಡ್ ಇದ್ದರೆ ಸೂರ್ಜಿವಾಲು DK ಶಿವಕುಮಾರ್ ಬ್ಯಾಕ್ ಹ್ಯಾಂಡ್ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಎಷ್ಟು ಪರ್ಸನಲ್ ಇಂಟ್ರೆಸ್ಟ್ ಅಂದರೆ BBMPಯಲ್ಲಿರೋ ಅಧಿಕಾರಿಗಳ ಮೀಟಿಂಗ್ಗೆ DK ಶಿವಕುಮಾರ್ ಕರ್ಕೊಂಡು ಹೋಗ್ಬಿಟ್ಟು ಸೂರ್ಜಿವಾಲಂಗೆ ಕೂರಿಸ್ಕೊಂತಾರೆ.
ಇವೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಫೇವರ್ ಆಗಿ ಸುರ್ಜಿವಾಲ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇವತ್ತು ನಿಮ್ಮ ಮಟ್ಟ ಮೊದಲು ತಲೆದಂಡಾಗಿತ್ತು ಯಾರ್ದು ಅಂತಂದ್ರೆ ರಾಜೀನಾಮೆ ಫಸ್ಟ್ ಆಗಿತ್ತೆ CMದು ಬಿ ಆರ್ ಪಾಟೀಲ್ ಅವರು, ಸೀನಿಯರ್ ಲೀಡ್ರು. ಬಿ ಆರ್ ಪಾಟೀಲ್ ರಾಜೀನಾಮೆ ಕೊಟ್ಟರು, CM ಕಾರ್ಯದರ್ಶಿಗಳು ಅವ್ರಿಗೆ. ಅವರು ರಾಜೀನಾಮೆ ಕೊಟ್ಟಾದ್ಮೇಲೆ ಎರಡನೇ ತಲೆದಂಡ ನೀವು ನೋಡ್ಬೋದು, ರಾಜಣ್ಣವರು ಮೋಸ್ಟ್ ಸೀನಿಯರು. ಇವತ್ತು ಅವ್ರು ಏನು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಯಾವತ್ತವರೆಗೂ CM ಆಗಿರ್ತಾರೆ, ಯಾವತ್ತು ರಾಜಕೀಯ ಇರ್ತಾರೋ ಅಲ್ಲಿವರೆಗೂ ನಾನು ನಿವೃತ್ತಿ ತಗಲ್ಲ, ಅವ್ರು ಯಾವತ್ತು ನಿವೃತ್ತಿ ಅಂದ್ರೆ ಆ ದಿನ ನಾನು ನಿವೃತ್ತಿ ಅಂತ ತಗೊಂತೀನಿ ಅಂತ ಹೇಳ್ದವಂತರು. ಅವ್ರನ್ನ ಸಚಿವ ಸ್ಥಾನದ ಕಿತ್ತಾಕಿದ್ರು. ಅದೇ ರೀತಿ ಇವತ್ತು ಏನಾಯ್ತು, ದಾವಣಗೆರೆನ ಡಿ ಕೆ ಶಿವಕುಮಾರ್ ವಹಿಸ್ಕೊಂಡ್ರು ಇನ್ಚಾರ್ಜು. ಆ ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬಿಡೋ ಜವಾಬ್ದಾರಿ ನಂದು. ಬಾಗಲಕೋಟೆ ನೀವು ವಹಿಸ್ಕೊಂಡ್ರು ಸಿದ್ದರಾಮಯ್ಯರು. ಇಲ್ಲಿ ದಾವಣಗೆರೆ ನಡೀತಾರಂಥ ಪರಿಸ್ಥಿತಿ ಏನಂತಂದ್ರೆ, ಇವತ್ತು ಅಲ್ಲಿ ಡಿ ಕೆ ಶಿವಕುಮಾರ್ ಫೇವರ್ ಆಗಿ ಮಾತಾಡೋರು ಯಾರು ಇಲ್ಲ, ಅವ್ರ ಪರವಾಗಿ ಕೆಲಸ ಮಾಡೋರು ಯಾರು ಇಲ್ಲ. ಅಲ್ಲೆಲ್ಲ ಟೀಮ್ ಇರೋದೇ ಇವತ್ತು ಸಿದ್ದರಾಮಯ್ಯ ಟೀಮು. ಇವತ್ತು ಅಬ್ದುಲ್ ನಜೀರ್ ಅವರು KPCC ಅಲ್ಪಸಂಖ್ಯಾತರ ಅಧ್ಯಕ್ಷರು, MLC. ಇವತ್ತು ಅವ್ರು ರಾಜೀನಾಮೆ ಕೊಡ್ಬೇಕಂದ್ರೆ ಸೀನಿಯರ್ ಲೀಡರ್, ಪಕ್ಷ ಕಟ್ಟದಂತವ್ರು, ಪಕ್ಷದಲ್ಲಿ ಕಟ್ಟವ್ ಜೊತೆಲಿ ಇದ್ದಂಥವ್ರು, ಒಂದೇ ಪಕ್ಷದಲ್ಲಿ ಗುರುತಿಸ್ಕೊಂಡಂತ ಒಬ್ಬ ಲೀಡ್ರು, ಸೀನಿಯರ್ ಲೀಡರ್ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಯಾವ ಸಿದ್ಧಾಂತದ ಮೇಲೆ ಕೊಡ್ತಾ ಇದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಒತ್ತಡ ಎಷ್ಟಾಗಿರ್ಬೇಕು ಅವ್ರ ಮೇಲೆ ಅನ್ನೋದು ಪರಿಣಾಮ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನೀವು ಇವತ್ತು ನಜೀರ್ ರಾಜೀನಾಮೆ, ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? CM ಕಾರ್ಯದರ್ಶಿ, ಪರ್ಸನಲ್ CM ಕಾರ್ಯದರ್ಶಿ. ಅಂದ್ರೆ ಇಲ್ಲಿ ಒಂದು ಪಾರಿವಾಳನ ಆಡ್ತಾ ಇರೋ ಪಾರಿವಾಳನ ಚಂದವಾಗಿ ಆಡ್ತಾ ಇರೋ ಪಾರಿವಾಳಗೆ ರೆಕ್ಕೆಗೂ ಕಿತ್ತಾಕ್ಬಿಟ್ರೆ ಅದು ಮುಂದೆ ಜೊತೆ ಕುತ್ಕೊಂಡ್ಬಿಡುತ್ತೆ ತಟಸ್ಥವಾಗಿ. ಅದಕ್ಕೆ ಸೂಕ್ಷ್ಮ ಇವತ್ತು ರಾಜಣ್ಣ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಏನೋ ಮಾಟ ಮಂತ್ರ ಆಗಿದೆ ಅಂತ. ಸೊ ಇವತ್ತು ಸಿದ್ದರಾಮಯ್ಯ ಸುತ್ತಮುತ್ತ ಇರೋಂಥ ಒಂದು ಪಕ್ಷೀಯ ರೆಕ್ಕೆ ಪಕ್ಕ ಕಿತ್ಬಿಟ್ಟು ಸಿದ್ದರಾಮಯ್ಯನ ತಟಸ್ಥ ಮಾಡ್ತಾ ಇದ್ದಾರೆ ಇವತ್ತು CM ಸ್ಥಾನಕ್ಕೋಸ್ಕರ ಅಂತ ಅನ್ನಿಸ್ತಾ ಇದೆ. ಇವತ್ತು ಮಾಡಿದ್ರೆ ಸ್ಕೂಟಿ ಇದೆಯಲ್ಲ, ಆ ಸ್ಕೂಟಿಯ ಒಂದು ಕಾರ್ಯತಂತ್ರನೇ ಇವತ್ತು ರಾಜೀನಾಮೆದ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇದನ್ನ ಕಂಡಂತ ಧರ್ಮದ ಗುರುಗಳು, ಹಿಂದೆಂದೂ ಬರದಂತ ಧರ್ಮದ ಗುರುಗಳು, ಮುಸ್ಲಿಂ ಸಮುದಾಯದ ಧರ್ಮದ ಗುರುಗಳು ಹಿಂದೆಂದೂ ಬರಲಿಲ್ಲ ಕಾಂಗ್ರೆಸ್ ಅಲ್ಲಿ. 15 ಪತ್ರಗಳು ಇವತ್ತು ಹೈಕಮಾಂಡ್ ಬರೀತಾರೆ. ಯಾಕೆ ಡಿ ಕೆ ಶಿವಕುಮಾರ್ ಬರೀಬೋದಾಗಿತ್ತಲ್ಲ, ಅಧ್ಯಕ್ಷ ಇದ್ರಲ್ಲ. ಡಿ ಕೆ ಶಿವಕುಮಾರಕ್ಕೆ ಬರೆಯದೆ ಇವರು ಬರೆದಿರೋದಾರಿಗೆ ಹೈಕಮಾಂಡ್ ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಅಂದ್ರೆ ಇಲ್ಲಿ ವಿಶ್ವಾಸ ಇಲ್ಲ ಡಿ ಕೆ ಶಿವಕುಮಾರ್ ಮೇಲೆ. ಡಿ ಕೆ ಶಿವಕುಮಾರ್ ಕಾರಣ ಇದಕ್ಕಂತ ಆಯ್ತಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾ ಇದ್ದಾರೆ, ಪಕ್ಷದ ಶಿಸ್ತಿನ ಕ್ರಮ ತಗೊಂಡಿದ್ದೀನಿ ಅಂತ ಇದ್ರೆ ವೆಲ್ ಅಂಡ್ ಗುಡ್. ಆದರೆ ಇದೇ ವಿಚಾರದಲ್ಲಿ ಹೈಕಮಾಂಡ್ ಬಂದು ಡಿಕ್ಟೇಟ್ ಮಾಡಿದೆ, ಯಾರು ಕೂಡ ಈ ರಾಜ್ಯದ CM ಸ್ಥಾನದ ಬಗ್ಗೆ ಮಾತಾಡಬೇಡಿ, ಕಟ್ಟುನಿಟ್ಟಾದ ಶಿಸ್ತು ಕ್ರಮ ತಗೊಂತೀವಿ ಅಂತ. ಈ ವಿಚಾರನ ಡಾಕ್ಟರ್ ಯತೀಂದ್ರ ಅವರು ಎಷ್ಟು ಸರಿ ಹೇಳಿದ್ದಾರೆ, ಎಷ್ಟು ಸರಿ ಇದನ್ನ ನಮ್ಮಪ್ಪನ ಈ ಸರಿ CM ಅಂತ ಇದ್ರೆ ಯಾಕೆ ಇದುವರೆಗೂ ಒಂದು ಶಿಸ್ತು ಕ್ರಮ ತಗೊಳಕ್ಕಾಗ್ಲಿಲ್ಲ? ಅದಾದ್ಮೇಲೆ ನೀವು ನೋಡಿರ್ಬೋದು, ಹುಸೇನ್ ಅವರು ಮಾತಾಡಿದ ತಕ್ಷಣ ಅವ್ರಿಗೆ ನೋಟಿಸ್ ಕೊಟ್ರಿ. ನೀವು ಕೆಲವು ವಿಚಾರಗಳಲ್ಲಿ ನೀವು ನೋಟಿಸ್ ಕೊಟ್ಟು ಅವ್ರಿಗೆ ನೀವು ಶಿಸ್ತು ಕ್ರಮ ತಗೊಂಡ್ರಿ ಇಕ್ಬಾಲ್ ಹುಸೇನ್ ಅವ್ರಿಗೆ. ಆದ್ರೆ ನೀವು ಡಾಕ್ಟರ್ ಯತೀಂದ್ರ ಇವತ್ತರೆಗೂ ತನಕ ಆಗ್ತಾ ಇಲ್ಲ. ಸೊ ಇಲ್ಲಿ ಒಂದು ಕಣ್ಣು ಸುಣ್ಣ, ಒಂದು ಕಣ್ಣು ಬೆಣ್ಣೆ. ಅಂದ್ರೆ ಇಲ್ಲಿ ದಲಿತರು ತಪ್ಪು ಮಾಡ್ಬಿಟ್ರೆ ರಾಜೀನಾಮೆ, ದಲಿತರು ತಪ್ಪು ಮಾಡಿದ್ರೆ ರಾಜೀನಾಮೆ, ಮುಸ್ಲಿಮ್ಸ್ ತಪ್ಪಾದ್ರೆ ರಾಜೀನಾಮೆ, ಆಮೇಲೆ ಇಲ್ಲಿ ನಾಯಕರು ತಪ್ಪಿದ್ರೆ ರಾಜೀನಾಮೆ. ಇವತ್ತು ನಾಗೇಂದ್ರ ಅವ್ರು ಕೈ ಕಟ್ಟಾಕಿದ್ರು, ಇವತ್ತು ರಾಜಣ್ಣ ಅವ್ರು ಕೈ ಕಟ್ಟಾಕಿದ್ರು, ಇವತ್ತು ಮುಸ್ಲಿಂ ಸಮುದಾಯ ಮತ್ತೆ ನೀವು ಹೇಳೋದು. ಸೊ ಉದ್ದೇಶ CM ಸ್ಥಾನ ಬೇಕು, ಒದ್ದು ಕಿತ್ಕೊಬೇಕು, CM ಸ್ಥಾನ ಕಿತ್ಕೊಬೇಕಾದ್ರೆ ಅಲ್ಲ, ಈ ಬೆಣ್ಣೆ ಆಗ್ತದೆ ಅವ್ರ ಫೇವರ್ ಆಗಿ. ಡಿ ಕೆ ಶಿವಕುಮಾರ್ ಫೇವರ್ ಯಾರು ಇದ್ರೆ ಅವ್ರು ಯಾರು ರಾಜೀನಾಮೆ ಕೊಡ್ತಾ ಇಲ್ಲ, ಅವ್ರು ಯಾರಿಗೂ ನೋಟಿಸ್ ಕೊಡ್ತಾ ಇಲ್ಲ. ನೋಟಿಸ್ ಕೊಟ್ಟರು, ಆಮೇಲೆ ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಏನೋ ಹೇಳ್ಕೊಡ್ತಾ ಬಿಡ್ರಿ, ಅವ್ರ ಬಗ್ಗೆ ತಲೆ ಈ ವಿಚಾರ. ನನ್ನ ಕನ್ಕ್ಲೂಷನ್ ಏನಂದ್ರೆ, ಡಬಲ್ ಇಂಜಿನ್ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ವ್ಯವಸ್ಥಿತವಾದ ಕಾರ್ಯತಂತ್ರದಿಂದ ಎಲ್ಲ ರಾಜೀನಾಮೆ ಕೊಡ್ತಾ ಇದ್ರೆ ಸಿದ್ದರಾಮಯ್ಯ ನಿಲ್ಲಿಸಬೇಕು, ಡಿ ಕೆ ಶಿವಕುಮಾರ್ ಅವರು CM ಅಂತ ಒಂದು ಪ್ರತಿತಂತ್ರ ಹೇಳ್ತಾರಂತ ಒಂದು ವಿಚಾರ ಕಾಣಿಸ್ತಿದೆ. ಇದರಿಂದ ಆಗ್ತಾರೆ ಅನ್ಯಾಯ ರಾಜಕೀಯ ಅಂತಂದ್ರೆ ಕಂಪ್ಲೀಟ್ ಶೂನ್ಯ ಆಗಿ ಅಭಿವೃದ್ಧಿ ಇವತ್ತು ನಿಂತುಬಿಟ್ಟಿದೆ. ಅಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ? ನಾಗೇಂದ್ರ ಅವರೇ ಗಾಟ್ ಇಟ್. ನೀವು ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸೋರು ನೀವೇ, ಕೊಟ್ಟಾಗ ಅದನ್ನ ಟೀಕೆ ಮಾಡೋರು ನೀವೇ. ಹಂಗಾಗಿ ನಂಗೊಂದು ಸ್ವಲ್ಪ ಆ ಒಂದು ನಾಗೇಂದ್ರನ ಕರ್ಕೊಂಬಂದು ನೀವು ವಾಲ್ಮೀಕಿ ಹಗರಣದಲ್ಲಿ ನೀವು ಹಗರಣ ಬಿಡ್ತೀರಲ್ಲ, ಸರ್ಕಾರದಲ್ಲಿ ನಿಮಗೆ ಯಾವ ಒಂದು ಇದಿದೆ ಅಂದ್ರೆ ವಾಲ್ಮೀಕಿ ಹಗರಣೆ ಮಾಡ್ಬೇಕಾಯ್ತಾ? ಇನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ದಿಲೀಪ್ ಅವರೇ, ಕಾಂಗ್ರೆಸ್ ಅಂದಾಗ ಬಿಜೆಪಿಯವರು ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರಲ್ಲಿ ನೆನಪಲ್ಲಿ ಉಳ್ಕೊಳ್ಳೋದೇನು ಅಂದರೆ, ಈ ಕಾಂಗ್ರೆಸ್ ತುಷ್ಟೀಕರಣ ಮಾಡುತ್ತೆ, ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಇಷ್ಟು ವರ್ಷಗಳ ಕಾಲ ಕೊಟ್ಕೊಂಡು ಬಂದಿದ್ದೀರಿ. ಇವತ್ತು ಅದೇ ಕಾಂಗ್ರೆಸ್ಸು ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅನುಸರಿಸಿದ್ದಾರೆ, ಅದೇ ಅಲ್ಪಸಂಖ್ಯಾತರು, ಅವ್ರ ಮೇಲೆ ಕ್ರಮ ತಗೊಂಡಾಗ ನೀವು ಲೋಪ ಹುಡುಕ್ತಾ ಇದ್ದೀರಿ, ಅದರಲ್ಲಿ ದೋಷ ಹುಡುಕ್ತಾ ಇದ್ದೀರಿ. ಕಾಂಗ್ರೆಸ್ಸು ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಇವತ್ತು ನೀವು ಮುಸಲ್ಮಾನರು ನಮ್ಮ ಪಕ್ಷಕ್ಕೆ ಗುಲಾಮರಾಗಿರಬೇಕು. ಅಕಸ್ಮಾತ್ ನೀವೇನಾದರೂ ಸ್ವಾಭಿಮಾನಿಯಾಗಿ ನಿಮಗೆ ಮೋಸ ಆದಾಗ ಯಾವುದಾದ್ರೂ ಪಕ್ಷ ಜೊತೆ ಗುರುತಿಸ್ಕೋತೀರಿ ಅಂತಂದ್ರೆ ನಿಮ್ಮನ್ನ ಖಂಡಾನ ತುಂಡವಾಗಿ ನಿಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತಕ್ಕಂಥದ್ದು, ಅಂದ್ರೆ ಪಕ್ಷದಿಂದ ಕಿತ್ತಾಕ್ತೀವಿ ಅಂತಕ್ಕಂಥದ್ದು ಸ್ಪಷ್ಟ ಉದಾಹರಣೆ. ಇವತ್ತು ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಅಂತ ಒಂದಿತ್ತು ಮೇಡಮ್, ಅವ್ರದ್ದು KPCC ಅಲ್ಪಸಂಖ್ಯಾತ ಘಟಕ ಸಂಪೂರ್ಣವಾಗಿ ವಿಸರ್ಜನೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಒಂದೇ ಒಂದು ತಾಲೂಕಿನಲ್ಲೂ ಸಹ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಘಟಕನೇ ಇಲ್ಲ.
ಇಲ್ಲ ನೇರವಾಗಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಮುಸಲ್ಮಾನರು ಇವ್ರಿಗೆ ಕೈ ಕೊಟ್ಟಿದ್ದಾರೆ, ಇವ್ರಿಗೆ ಓಟ್ ಹಾಕಿಲ್ಲ. ಮುಸಲ್ಮಾನರು ಬೇರೆ ಬೇರೆ ಅಂದ್ರೆ ಇವ್ರ ಮೇಲೆ ಇವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವ್ರು ಮುನಸಿಂದ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗೋಗಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಇವ್ರು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಇಟ್ಸ್ ಅ ಕ್ಲಿಯರ್ ಫೈಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯನವ್ರದ್ದು. ಇಲ್ಲಿ ನೋಡಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯವ್ರ ಪರ ಇರ್ತಕ್ಕಂಥ ಜಮೀರ್ ಅಹಮದ್ ಅವರು ಇಲ್ಲಿ ಕ್ಯಾನ್ವಾಸ್ಗೆ ಹೋಗ್ಲಿಲ್ವೋ ಅಥವಾ ರಾಜಕಾರಣವಾಗಿ ಅಲ್ಲಿ ಗುರುತಿಸ್ಕೊಳ್ಳಿಲ್ವೋ ಅಥವಾ ರಿಜ್ವಾನ್ ಅರ್ಷದ್ ಅವ್ರದ್ದು ಒಂದು ಬಣ ಮುಂದಾಯ್ತೋ ಅಂತಕ್ಕಂಥದ್ದು ಒಂದು ಅಲ್ಲಿ ಕನ್ಫ್ಯೂಷನ್ಸ್ ಇದೆ ಅವ್ರದ್ದು. ಜಮೀರ್ ಅಹಮದ್ ಅವ್ರಿಗೆ ರಿಜ್ವಾನ್ ಅರ್ಷದ್ ಅವರು ಡೈರೆಕ್ಟರ್ ಟಕ್ಕರ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ತೆಗೆದುಕೊಳ್ತಾರೆ. ಅಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಲಿಕ್ಕೆ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇದ್ರೂ ಸಹ ಡಿ ಕೆ ಶಿವಕುಮಾರ್ ಅವ್ರು ಒಪ್ಪಲ್ಲ. ಯಾವಾಗ ಒಪ್ಪೋದಿಲ್ಲ ಅಂತೇಳಿ ಇವ್ರಿಗೆ ಟಿಕೆಟ್ ಕೊಡ್ತಾರೋ, ಸಮರ್ಥರು ಟಿಕೆಟ್ ಕೊಡ್ತಾರೋ, ಈಗ ಒಬ್ಬೊಬ್ಬರನ್ನ ಕಿತ್ತಾಕ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅಟ್ಲೀಸ್ಟ್ ರಿಸಲ್ಟ್ ಬರೋವರೆಗೂ ಕಾಯ್ಬೋದಾಯ್ತಲ್ಲ. ನೋ ರಿಸಲ್ಟ್ ಬರೋವರೆಗೂ ಕಾಯಲ್ಲ, ಮೊದಲೇ ನಿಮ್ಮನ್ನೆಲ್ಲ ಕಿತ್ತಾಕ್ತಿವಿ ಅಂತೇಳಿ. ಉದಾಹರಣೆಗೆ ಜಬ್ಬರ್ ಆಗಿರ್ಬೋದು, ಮತ್ತೆ ನಜೀರ್ ಅಹಮದ್ ಆಗಿರ್ಬೋದು, ಮತ್ತೆ ಅಲ್ಪಸಂಖ್ಯಾತ ಘಟಕ ಆಗಿರ್ಬೋದು, ಎಲ್ಲವನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸ್ತಾ ಇದ್ದಾರೆ, ಅವ್ರನ್ನ ಕಿತ್ತಾಕ್ತಾ ಇದ್ದಾರೆ. ಅಲ್ಲ ದಿಲೀಪ್ ಅವರೇ, ಈಗ ಒಬ್ಬ ಹಿರಿಯ ನಾಯಕರೇ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ, ಯಡಿಯೂರಪ್ಪನವ್ರಿಗೆ ಸಂಬಂಧಪಟ್ಟಂತೆ, ಕೋಟ್ಯಾಂತರ ರೂಪಾಯಿ ದುಡ್ಡಿಗೆ ಸಂಬಂಧಪಟ್ಟಂತೆ, ಫಂಡ್ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ಗಳನ್ನು ಸುಮಾರು ವರ್ಷ ಕೊಟ್ಟು ಬಂದಿದ್ದಾರೆ. ನೀವು ತಡ ಮಾಡಿದ್ರಿ ಒಂದು ಆ್ಯಕ್ಷನ್ ತಗೊಳ್ಳೋದಕ್ಕೆ. ಆದರೆ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ KPCCನೋ AICCನೋ ಅವ್ರಿಗೆ ಇನ್ಪುಟ್ಸ್ ಬಂದಾಗ ಅಂಡರ್ಸ್ಟುಡ್. ಏನಾದ್ರೂ ಒಂದು ತಪ್ಪಾದಾಗ ಅದಕ್ಕೆ ಒಂದು ಏನಾಗಿದೆ ತಪ್ಪು ಅಂತೇಳಿ ಅವಲೋಕನ ಮಾಡ್ಲಿಕ್ಕೆ ಒಂದು ಸಮಯ ಕೊಡ್ತಾರೆ. ಅವ್ರಿಗೆ ಏನು ತಪ್ಪು ಮಾಡಿದಾರ ಏನು ಅಂತ ಹೇಳಿ ಬಂದು ಪರೀಕ್ಷಿಸ್ತಾರೆ, ಒಂದು ಶೋಕಾಸ್ ನೋಟಿಸ್ ಅಂತ ಕೊಡ್ತಾರೆ. ನೀವು ಹೇಳಿದ್ರೆ ಯತ್ನಾಳ್ ಅವ್ರಿಗೆ 4 ರಿಂದ 5 ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿದೀವಿ, ಇವ್ರಿಗೆ ಅದೆಲ್ಲ ಇಲ್ಲ. ಶೋಕಾಸ್ ನೋಟಿಸ್ ಎಲ್ಲ ಏನಿಲ್ಲ, ನಿಮ್ ಕಾರಣ ಗೀರಣವೆಲ್ಲ ಕೇಳಲ್ಲ ನಾವು. ನೀವು ನೋಡ್ರಿ, ನಮಗೆ ತಪ್ಪು ಮಾಡಿದೀರ, ಓಟ್ ಹಾಕಿಲ್ಲ, SDP ಅವ್ರಿಗೋ ಇನ್ನೊಬ್ರಿಗೆ ಯಾರಿಗೋ ಓಟ್ ಹಾಕ್ಬಿಟ್ಟಿದ್ದೀರಿ, ಇವ್ರು ಫಸ್ಟ್ ಡಿಸೈಡೆಡ್ ಆಗ್ಬಿಟ್ಟಿದ್ದಾರೆ. ಡಿಸೈಡೆಡ್ ಆಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಇವ್ರಿಗೆ ಫಸ್ಟ್ ಕ್ಲಿಯರ್ ಕಟ್ ಆಗಿದೆ, ಇವ್ರಿಗೆ ಮುಸಲ್ಮಾನರು ನಮ್ಮ ಜೊತೆ ಇಲ್ಲ, ದಾವಣಗೆರೆಯಲ್ಲಿ ಮುಸಲ್ಮಾನರು ನಮ್ಗೆ ಓಟ್ ಹಾಕಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಒಂದು ಡಿಸಿಷನ್ ಬಂದಂತೆ ಕಾಣಿಸ್ತಾ ಇದೆ ಇವ್ರ ನಡವಳಿಕೆ ನೋಡಿದ ತಕ್ಷಣ. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ವೇಟ್ ಮಾಡ್ಬೇಕಾಯ್ತು ರಿಸಲ್ಟ್ ವರೆಗೂ. ರಿಸಲ್ಟ್ ಬಂದು ಇವ್ರ ಅಭ್ಯರ್ಥಿ ಸೋತ್ರೆ ಮುಸಲ್ಮಾನರು ನಮ್ಗೆ ಓಟ್ ಹಾಕಿಲ್ಲ ಅಂತ ಒಂದು ಡಿಸೈಡ್ ಆಗ್ಬೋದಾಯ್ತು. ಮೊದಲೇ ಹಾಕ್ತಿರೋದು ಗೊತ್ತಾಗ್ತಾ ಇದ್ರೆ ಅಂದ್ರೆ ಇವರು ಚುನಾವಣೆಯ ಸೋಲಿನ ಭಯ, ಇವ್ರು ಸೋಲ್ತೀವಿ ಅಂತದ್ದು ಇವ್ರಿಗೆ ಅರ್ಥ ಆಗ್ಬಿಟ್ಟಿದೆ, ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ವಾಪಸ್ ಕರ್ಕೊಂಡ್ಬಿಡ್ತಾರೆ ಅಂತನಾ? ಅದನ್ನ ಅವ್ರು ಡಿಸೈಡ್ ಮಾಡಬೇಕು. ಅವ್ರು ಗೆದ್ಬಿಡ್ತಾರೋ ಅಥವಾ ಸೋತ್ ಬಿಡ್ತಾರೋ ಅನ್ನೋ ಒಂದು ಸೋಲಿನ ಭಯ ಇಲ್ಲ ಅಂದ್ಮೇಲೆ ಇಷ್ಟೊಂದು ರಾಜೀನಾಮೆಗಳ ಮೇಲೆ ರಾಜೀನಾಮೆ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಸ್ವತಃ AICC ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ದತ್ತೂರ್ ಅವರು ಜಮೀರ್ ಅಹಮದ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಜಮೀರ್ ಅಹಮದ್ ಅವರು ಮತ್ತೆ ರಿಜ್ವಾನ್ ಅರ್ಷದ್ ಅವರು ಒಂದು ಫೈಟ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಾನ್ ಮುಸಲ್ಮಾನ್ ನಾಯಕನ ಅನ್ನೋ ಒಂದು ಫೈಟಿಂಗ್ ಒಳಗಡೆ ಈಗ ಜಮೀರ್ ಅಹಮದ್ ಅವರಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಅಕಸ್ಮಾತ್ ದಾವಣಗೆರೆನಲ್ಲಿ ಏನಾದ್ರೂ ಸಮರ್ಥ ಏನಾದ್ರೂ ಗೆದ್ದು ಬಿಟ್ರೆ ನನ್ನ ಹಿಡ್ತ ಕಳ್ಕೊಂತೀನಿ, ನಾನು ಸ್ಟ್ರಾಂಗ್ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಈಗ ಸಮರ್ಥ ಸೋತ್ರೆ ಜಮೀರ್ ಅಹಮದ್ ನ ಸ್ಟ್ರಾಂಗ್ ಅನ್ನೋದು ಒಂದು ತೋರ್ಸ್ಲಿಕ್ಕಂತ ಒಂದು ಒಳ್ಳೆ ಅವಕಾಶ. ಈಗ ಸಮರ್ಥರವರ ಸೋಲು ಗೆಲುವಿನ ಲೆಕ್ಕಾಚಾರ ಬಿಜೆಪಿ ಅಥವಾ JDS ನ ಸೋಲು ಗೆಲುವಿನ ಲೆಕ್ಕಾಚಾರಕ್ಕಿಂತ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಅಷ್ಟು ನಾಯಕರುಗಳ ಬಲಾಬಲದ ಒಂದು ಲೆಕ್ಕಾಚಾರ ಅಂತೇಳಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ ಮೇಡಮ್ ಇವತ್ತು. ಆ ಕಾರಣಕ್ಕೋಸ್ಕರ ಮೊನ್ನೆ ಏನ್ ಮಾಡಿದ್ರು, ಒಂದು 30 ಜನ ಒಂದು ಹಿರಿಯ ನಾಯಕರುಗಳು ಈಗ ನೋಡಿ ನಮಗೆ ಸಚಿವ ಸಂಪುಟ ಬೇಕೇ ಬೇಕು ಅಂತೇಳಿ ದೆಹಲಿಗೆ ಹೋಗಿ ಅದೇನೋ ಒಂದು ಅಹವಾಲವನ್ನು ಕೊಟ್ಟರು. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಪತ್ರ ಕೊಟ್ಟರು. ಯಾಕೆ ಪತ್ರ ಕೊಟ್ಟರು ಅನ್ನೋದು ಅದೊಂದು ಪ್ರಶ್ನೆ ಇದೆ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಕೊಡೋದ್ರಿಂದ ಅಕಸ್ಮಾತ್ ಈಗ ಇವು 30 ಜನ ಹಿರಿಯ ನಾಯಕರಿದ್ದಾರೆ, ಯಾರು TB ಜಯಚಂದ್ರ ಆಗಿರ್ಬೋದು, ಸಿದ್ದರಾಮಯ್ಯ ಆಪ್ತ ಅಶೋಕ್ ಪಟ್ಟಣರಾಗಿರ್ಬೋದು, ಇವ್ರಿಗೆಲ್ಲರಿಗೂ ಇಟ್ ಮೇ ಬಿ ಏನಾದ್ರೂ ಈಗ ಸಚಿವ ಸ್ಥಾನವನ್ನ ಕೊಟ್ಟು ಬಿಟ್ರೆ ಮುಖ್ಯಮಂತ್ರಿ ಅವ್ರದ್ದು ಸುತ್ತಮುತ್ತ ಇರ್ತಕ್ಕಂಥ ಕುರ್ಚಿಗಳು, ಕೆಲವು ಕುರ್ಚಿಗಳು ಸ್ಟ್ರಾಂಗ್ ಆಗಿರ್ತವೆ. DK ಶಿವಕುಮಾರ್ ಅವ್ರದ್ದು ಒಂದು ಹಿಡಿತ ಕಮ್ಮಿ ಆಗುತ್ತೆ. ಇದಕ್ಕಿಂತ ಮುಂಚೆ DK ಶಿವಕುಮಾರ್ ಅವರು 30 ಜನ ಕಳಿಸಿದ್ರು, ನಮಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿ. ಫಸ್ಟ್ ಟೈಮ್ ಗೆದ್ದಿದ್ದಾರೆ, ನಾವೇನ್ ತಗೊಂಬಾರ್ದ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು, ನಯನ ಮೋಟಮ್ ಅವರು ಕುರ್ಚಿ ಹೋರಾಟ 100% ಕುರ್ಚಿ ಹೋರಾಟ. ಅವ್ರ ಬಣ ಇದು BJPಗೂ JDSಗೂ ಸಂಬಂಧ ಇಲ್ಲ. ಇವರ ನಾಯಕರ ಒಳ ಜಗಳದ ಇದೊಂದು ಹಂತ ಅಷ್ಟೇ. ನಾನ್ ಸ್ಟ್ರಾಂಗ ಮುಸಲ್ಮಾನರು ಕ್ಯಾಂಡಿಡೇಟ್ ಅಲ್ಲಿ ಅಥವಾ ಮುಸಲ್ಮಾನರು ನಾಯಕರಲ್ಲಿ ನಾನ್ ಸ್ಟ್ರಾಂಗ ಜಮೀರ್ ಅಂಡ್ ರಿಜ್ವಾನ್ ಅರ್ಷದ್. ಅಲ್ಲ, ನೀವು ಇದ್ರಲ್ಲಿ ಚಳಿ ಕಾಯಿಸ್ಕೊಂತ ಇದ್ದೀರಲ್ಲ,
ಒಂದು ಉಪಚುನಾವಣೆಯ ಅಭ್ಯರ್ಥಿ ಟಿಕೆಟಿಂದ ಇಷ್ಟು ವರ್ಷಗಳ ಕಾಲ ಕೊಂಡಿ ತರ ಜೀವನ ಮಾಡ್ತಿರುವಂತ ಕಾಂಗ್ರೆಸ್ ಅಲ್ಪಸಂಖ್ಯಾತರು ದೂರ ಆಗ್ಬಿಡ್ತಾರೆ ಅನ್ನೋ ನೋಡಿ, ಯಾವತ್ತೇ ಆಗಲಿ ಉಪಚುನಾವಣೆ ನಡೆದಾಗ ಅವತ್ತಿನ ಸರ್ಕಾರಗಳು ಯಾವ ಇರ್ತಾವೋ ಅವ್ರು ಬಹಳ ಕಾನ್ಫಿಡೆನ್ಸ್ ಇರ್ತಾರೆ, ನಾನು ಗೆದ್ದೇ ಗೆಲ್ತೀನಿ ಅಂತ. ಅದು JDS ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ. ಆದ್ರೆ ಇದು ಫಸ್ಟ್ ಟೈಮ್ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದು ಒಂದು ಉಪಚುನಾವಣೆಯ ಭಯದಲ್ಲಿ ಇವತ್ತು ಇಷ್ಟೊಂದು ಜನ ರಾಜೀನಾಮೆ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಇದು ಫಸ್ಟ್ ಟೈಮ್ ಅಂತ ಅನಿಸ್ತಾ ಇದೆ. ರೈಟ್. ದಿಲೀಪ್ ಅವರು ಹೇಳಿದ್ರಲ್ಲಿ ಒಂದು ನೋಟಿಸನ್ನು ಕೊಡದೆ, ಹೌದಾ, ನೋಟಿಸ್ ಕೊಡದೆ ಏಕೈಕ ಕ್ರಮ ತಗೊಂಡ್ರ? ಈಗ ನಮ್ಮ ಪಕ್ಷದ ನಾಯಕರುಗಳು ಅಥವಾ ನೋಟಿಸ್ ಬಗ್ಗೆ ಅಥವಾ ಯಾರೇ ರಾಜೀನಾಮೆ ಕೊಟ್ಟರು ಅನ್ನೋದ್ರ ಬಗ್ಗೆ ಬಿಜೆಪಿಯವರು ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ರು. ಆ ಒಂದು ಕಾರಣಕ್ಕೆ AK ಸುಬ್ಬಯ್ಯನವ್ರನ್ನ ಏನು ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷರನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರಲ್ಲ, ಉಚ್ಚಾಟನೆ ಮಾಡಿದ್ರಲ್ಲ, ಯಾವ ನೋಟಿಸ್ ಕೊಟ್ಟಿದ್ರಿ? ಬಿಜೆಪಿಯ 2ನೇ ರಾಜ್ಯಾಧ್ಯಕ್ಷರು ಮಾನ್ಯ ಶ್ರೀ BB ಶಿವಪ್ಪನವ್ರನ್ನ, ಯಡಿಯೂರಪ್ಪನವರ ಸ್ವಾರ್ಥ ರಾಜಕೀಯಕ್ಕೆ ಅವ್ರನ್ನ ರಾಜಕೀಯವಾಗಿ ಅವರ ರಾಜಕೀಯ ಬದುಕನ್ನ, AK ಸುಬ್ಬಯ್ಯನವ್ರದ್ದು ಅದೇನೆ, BB ಶಿವಪ್ಪನವ್ರದ್ದು ಅದೇ ಕಥೆ ಆಗಿತ್ತು. ಸೊ ತದನಂತರ ಅಧ್ಯಕ್ಷ ಆದವರು ಯಡಿಯೂರಪ್ಪನವರು, 3ನೇ ಅಧ್ಯಕ್ಷರು. 3ನೇ ಅಧ್ಯಕ್ಷರನ್ನ ಉಚ್ಚಾಟನೆ ಮಾಡಿದ್ರಲ್ಲ ಇದೇ ಬಿಜೆಪಿಯವರು. ಅದಾದ್ಮೇಲೆ ಬಿಜೆಪಿಯ 4ನೇ ಅಧ್ಯಕ್ಷರು ಶ್ರೀಮಾನ್ಯ ಈಶ್ವರಪ್ಪನವರು. ಇವತ್ತು ಈಶ್ವರಪ್ಪನವರು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ವಾ? ಇವತ್ತು ಏನು ಹಿಂದುತ್ವದ ಭಾಗ ಅಂತಿದ್ದವರು ನಾಳೆ ಮುಂದಿನ ತಿಂಗಳೇನೋ ಹೊಸ ಒಂದು ಪಕ್ಷ ಕಟ್ತಾರಂತೆ. ಯಾರು? ಯತ್ನಾಳ್ ಅವರು. ಏನವರು ಹಿಂದೆ ಆ ರೀತಿ ಯಡಿಯೂರಪ್ಪನವ್ರನ್ನ ವಿರೋಧ ಮಾಡಿದ್ದಲ್ವ ಅವರು? ಈಶ್ವರಪ್ಪ ಅವರಾಗ್ಲಿ ಅಥವಾ ಯತ್ನಾಳ್ ಅವರಾಗ್ಲಿ ಅವರು ಬಿಜೆಪಿಯ ವಿರುದ್ಧವಾಗಿ ಯಾವತ್ತೂ ಮಾತಾಡಿದ್ದು ನಾನಂತೂ ಟಿವಿಲಿ ನೋಡ್ಲಿಲ್ಲ. ಅವರು ಮಾತಾಡ್ತಾ ಇದ್ದಿದ್ದು ವಿಜಯೇಂದ್ರರವರ ವಿರುದ್ಧ ನಾನು ಒಪ್ತಾ ಇಲ್ಲ ಅನ್ನುವಂತ ಈ ಮೇ ಬಿ ಸೀನಿಯರ್ ಪರ್ಸನ್ ಅಂತೇಳಿ. ಆದ್ರೆ ಅವರೂ ಉಚ್ಚಾಟನೆ ಮಾಡಿದ್ರಲ್ಲ ಮೇಡಮ್. ಹಾಲಿ 3 ಜನ ಶಾಸಕರು, ಇನ್ಕ್ಲೂಡಿಂಗ್ ಯತ್ನಾಳು, ಇನ್ಕ್ಲೂಡಿಂಗ್ ಹೆಬ್ಬಾರು, ಇನ್ಕ್ಲೂಡಿಂಗ್ ST ಸೋಮಶೇಖರ್, ಇವ್ರು 3 ಜನ ಗೆದ್ದಿರೋ ಚಿಹ್ನೆ ಬಿಜೆಪಿ ಅಲ್ವಾ? ನೀವು ವಿರೋಧ ಪಕ್ಷದಲ್ಲಿದ್ದೇ 3 ಜನನ ಉಚ್ಚಾಟನೆ ಮಾಡುವಂತ ಪರಿಸ್ಥಿತಿಗೆ ನೀವು ಹೋಗಿ ತಲುಪಿ. ಹಾಗಂದ್ರೆ ಇವತ್ತು ಯಡಿಯೂರಪ್ಪನವ್ರನ್ನ ಬಿಜೆಪಿ ಉಚ್ಚಾಟನೆ ಮಾಡಬೇಕಾದ್ರೆ ಅವರು ಲಿಂಗಾಯತರು ವಿರುದ್ಧ, ಬಿಜೆಪಿ ಲಿಂಗಾಯತರ ವಿರೋಧಿನ ಹೇಳ್ಬಿಡ್ಲಿ. ST ಸೋಮಶೇಖರ್ ಅವ್ರನ್ನ ಇವರು ಉಚ್ಚಾಟನೆ ಮಾಡಬೇಕಾದ್ರೆ ಬಿಜೆಪಿ ಒಕ್ಕಲಿಗರ ವಿರೋಧಿನ. ಹಾಗೇನೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಾದ್ರೆ ಪಂಚಮಸಾಲಿಯ ವಿರೋಧಿಗಳ. ಹಾಗೆ AK ಸುಬ್ಬಯ್ಯನವ್ರನ್ನ ಒಂದು ಉಚ್ಚಾಟನೆ ಮಾಡಿದ್ರಲ್ಲ, ಕೊಡವರ ವಿರೋಧಿಗಳ ಬಿಜೆಪಿ ಒಪ್ಕೊಬೇಕಾಗ್ತದೆ. ಅಥವಾ ಶೋಭಾ ಕರ್ಲಾಜೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ, ಏನು ಒಕ್ಕಲಿಗರ ವಿರೋಧಿನ ಬಿಜೆಪಿ ಹೇಳ್ಬೇಕಾಗುತ್ತೆ. ನಿಮ್ಮ ಪಕ್ಷದಲ್ಲಿ ಯಾರನ್ನಾದ್ರೂ ಉಚ್ಚಾಟನೆ ಮಾಡಿಲ್ದೇನೆ ಅಥವಾ ನಿಮ್ಮಲ್ಲಿ ಏನಾದ್ರೂ ಆ ರೀತಿ ನಿಮ್ಮಲ್ಲೂ ಮಾಡಿದ್ದೀರಾ ಅಥವಾ ನಿಮ್ಮಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಅಂದ್ರೆ ಅಲ್ಪಸಂಖ್ಯಾತ ಘಟಕದ ವಿಚಾರ ತಗೊಂಡ್ರು. ಯಾವುದು? ಇವತ್ತು ವಿಸರ್ಜನೆ ಆಗಿದೆ ಅಂತೇಳಿ. ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರು ತಮ್ಮ ಹುದ್ದೆಗೆ ರಾಜೀನಾಮೆ ಖುದ್ದಾಗಿ ಅವರೇ ಕೊಟ್ಟ ಮೇಲೆ ಅಲ್ಲಿ ಸಾರಥಿ ಇಲ್ದಾಗ ಆಗ್ತದೆ. ಸೊ ಹಾಗಾಗಿ ನಾವು ಹೊಸದಾಗಿ ಅಲ್ಪಸಂಖ್ಯಾತ ಘಟಕವನ್ನು ಕಟ್ತೀವಿ. ಸೊ ಅದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ. ಅದೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇಲ್ದೇ ಒಂದು ಇತಿಹಾಸದಲ್ಲಿ ವಿಧಾನಸಭೆ ನಡೀತಲ್ಲ, ಬಿಜೆಪಿಯವರು ವಿರೋಧ ಪಕ್ಷದ ನಾಯಕರು ಇರಲಿಲ್ಲಲ್ಲ, 6 ತಿಂಗಳು ಬಿಜೆಪಿಗೆ ರಾಜ್ಯಾಧ್ಯಕ್ಷ ಇರಲಿಲ್ವಲ್ಲ. ಇವತ್ತು ರಾಜ್ಯಾಧ್ಯಕ್ಷ ಆದ್ರೂ ಸಮೇತ ದೊಡ್ಡ ಕೂಟನೆ ಅವರ ವಿರುದ್ಧ ಹೋರಾಟ ಮಾಡ್ತಾ ಇದೆಯಲ್ಲ. ಯಾರು? ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಸಿದ್ದೇಶ್ವರು, BP ಹರೀಶ್ ಅವರು, ಯತ್ನಾಳ್ ಅವರು, ಈ ದೊಡ್ಡ ಕೂಟನೆ ಸೇರ್ಕೊಂಡಿದ್ಯಲ್ಲ. ನಿಮ್ಮ ಮನೆಯಲ್ಲಿ ಅಷ್ಟೊಂದು ಹೊತ್ತಿ ತಕ ಅಂತ ಉರಿತಾ ಇದೆ ನೋಡಿ. ಇನ್ನೊಂದು ಅಲ್ಪಸಂಖ್ಯಾತರ ಬಗ್ಗೆ ಏನು ಕಾಳಜಿ? ನಾವೇನಾದ್ರೂ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಸಾಕು ತುಷ್ಟೀಕರಣ, ನಾವೇನಾದ್ರೂ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಸಾಕು ತುಷ್ಟೀಕರಣ. ಏನ್ ಸಾಬ್ರು ಅಂತ ಆ ಪದನೇ ಬಳಸಬಾರ್ದು. ಅದೇ ಸ್ಪೀಕರ್ ಸ್ಥಾನಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಆ ಸ್ಥಾನಕ್ಕೆ ಖಾದರ್ ಸಾಹೇಬ್ರು ಕೂರಿಸ್ದಾಗ್ಲೂ ತುಷ್ಟೀಕರಣ ಅಂದ್ರು. ಜಮೀರ್ ಸಾಹೇಬ್ರಿಗೆ ಮಂತ್ರಿ ಕೊಟ್ಟ ತುಷ್ಟೀಕರಣ ಅಂದ್ರು. 10 ಜನ MLA ಮಾಡಿ ತುಷ್ಟೀಕರಣ ಅಂದ್ರು. ಆಯ್ತು, 10 ಜನ MLA ಮಾಡಿರುವಂಥ ಶಕ್ತಿ ನಮಗಿದೆ ಅಂದ್ರೆ ನಮ್ಮ ಪಕ್ಷಕ್ಕೆ, ಮತ್ತೆ ಅವ್ರಿಗೂ ಆ ನಾಯಕರಿಗೂ ಅದೇ ಒಂದು ಶಕ್ತಿ ಇತ್ತು. 4 ಜನ MLC ಮಾಡಬೇಕಾದ್ರೂ ನಮಗೂ ಅವ್ರಿಗೂ ಇರ್ತಕ್ಕಂಥ ಸಂಬಂಧ. ಬಿಜೆಪಿ 224 ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಟಿಕೆಟ್ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ್ ಮಂತ್ರಿ ಇಲ್ಲ. ಕೇಂದ್ರ ರಾಜ್ಯ ಸಚಿವರು 57 ಜನ ಪೋರ್ಟ್ಫೋಲಿಯೋದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ್ ಇಲ್ಲ. ಇವರಿಗೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದು ನೋಡಿ. ಪಕ್ಷದ ಆಂತರಿಕ ವಿಚಾರ, ನಾವು ಕ್ರಮ ಯಾರಿಗೆ ತಗೊಬೇಕು ಮತ್ತೆ ಮುಂಬರೋ ದಿನದಲ್ಲಿ ಪರಿಶೀಲನೆ ಮಾಡ್ತೀವಿ. ನಮ್ಮ ಪಕ್ಷಕ್ಕೂ ಅವ್ರಿಗೂ ಅವಿನಾಭಾವ ಸಂಬಂಧ. ಮೇಡಮ್, ಒಂದು ಮನೆ ಅಂದಾಗ ಏನು ಎಲ್ಲ ನಗಾಡ್ಕೊಂಡಿದ್ಬಿಡ್ತಾರೆ, ಬೆಳಗಿಂದ ಸಂಜೆ ತನಕ ನಗಾಡ್ಕೊಂಡು ತಿಂಡಿ ತಿನ್ಬೇಕಾದ್ರು ನಗಾಡೋದು, ಸ್ನಾನ ಮಾಡ್ಬೇಕಾದ್ರು ನಗಾಡೋದು. ಬಟ್ ಇಲ್ಲ ಮೇಡಮ್, ಮನೆ ಅಂದಾಗ ಕೋಪನೂ ಇರುತ್ತೆ, ಮುನುಸು ಇರುತ್ತೆ, ಪ್ರೀತಿನೂ ಇರುತ್ತೆ, ಆ ಮುಸುಳು ಇರುತ್ತೆ. ಈ ರೀತಿ ಒಂದು ಕುಟುಂಬದಲ್ಲೇ ಇಷ್ಟೆಲ್ಲ ಇರಬೇಕಾದ್ರೆ ಒಂದು ದೊಡ್ಡ ಪಕ್ಷ ಇದು. ಈ ಪಕ್ಷದಲ್ಲಿ ಚಿಕ್ಕ ಪುಟ್ಟ ಒಂದು ಗಟ್ಟೆ ಆಗಿದೆ, ಇಲ್ಲ ಅಂತ ಇಲ್ಲ. ಆದ್ರೆ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸವನ್ನ ನಮ್ಮ ನಾಯಕರು ಮಾಡ್ತಾರೆ. ಇದೆಲ್ಲದರ ನಡುವೆ ಅಲ್ಪಸಂಖ್ಯಾತರಿಗೆ ಒಂದು ಯೋಚನೆ ಬಂದಿದೆ. ನಾವು ಕಾಂಗ್ರೆಸ್ ಅನ್ನ ನಂಬಿ ಕೆಟ್ಟುಬಿಟ್ವಾ, ಅನಾಥರಾಗ್ಬಿಟ್ವಾ, ನಮ್ಮ ಧ್ವನಿಯನ್ನು ಕೇಳೋದಕ್ಕೆ ಯಾರೂ ಕೂಡ ಇಲ್ವಾ,
ಇದೆಲ್ಲದರ ನಡುವೆ ಕಡೆ ಪಕ್ಷ ನಮ್ಮ ಕಾಂಗ್ರೆಸ್ಸಿಂದ ಅನ್ಯಾಯ ಆಗಿದೆ ಅಂತ BJP ಕಡೆ ತಿರುಗಿ ನೋಡೋಣ ಅಂದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. BJP ಮಗದೊಂದು ಕಡೆ JDS ಕಡೆ ಇದೆ, ಆ JDS ನೋಡಿದ್ರೆ BJP ಜೊತೆನೇ ಇದೆ, ಎತ್ತ ಕಡೆ ಸಾಗೋದಪ್ಪ ಅನ್ನುವಂಥ ಪ್ರಶ್ನೆ ಇದೆ. ಸೊ ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಮಾತಾಡಬೇಕಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಜೊತೆ ಇವತ್ತಿನವರೆಗೂ ಕೂಡ ಮುಸ್ಲಿಮರಿದ್ದಾಗ ಮುಸ್ಲಿಮರ ಉದ್ಧಾರ ಎಷ್ಟರ ಮಟ್ಟಿಗಾಗಿದೆ ಅದನ್ನು ನೀವು ಪರ್ಸೆಂಟೇಜ್ ವೈಸ್ ನೋಡಿದ್ರೆ 2 ಅಂಕಿ ದಾಟಿಲ್ಲ, 4ರಿಂದ 5% ಅಷ್ಟೇ ಇದೆ. ಅದನ್ನು ನಾನು ಅಂಕಿಅಂಶವನ್ನು ಕೊಡ್ತೀನಿ. ಭಾರತದಲ್ಲಿ ರಾಜಕೀಯ ಜೊತೆಗೆ ಜಾತಿಯ ವ್ಯವಸ್ಥೆ ಅನ್ನೋದು ಅಂಟುಕೊಂಡಿರೋದ್ರಿಂದಾಗಿ ಒಂದು ಪಕ್ಷ ಅಂತ ಹೇಳಿದ್ರೆ ಅದರ ಜೊತೆಗೆ ಒಂದಷ್ಟು ಜಾತಿಗಳು ಗುರುತಿಸ್ಕೊಳ್ಳುತ್ತೆ, ಅದೊಂದು ದುರ್ದೈವ. ಆದರೂ ಕೂಡ ಈಗ ಕಾಂಗ್ರೆಸ್ ಅಂದಾಗ ಅದರ ಜೊತೆ ಮುಸ್ಲಿಂ ಸಮುದಾಯ ಗುರುತಿಸ್ಕೊಂಡಿರೋದ್ರಿಂದಾಗಿ ಅವರ ಉದ್ಧಾರ ಎಷ್ಟರ ಮಟ್ಟಿಗಾಗಿದೆ ಅನ್ನೋದನ್ನು ನೋಡಬೇಕಲ್ಲ. ನೀವು ಅಂದಾಜು ಶಿಕ್ಷಣ ಅಂತ ತೊಗೊಂಡ್ರೆ ಇಟ್ ಈಸ್ ಬಿಲೋ 50%. ಇನ್ನು ಅವರೇನಾದರೂ ಉನ್ನತ ಶಿಕ್ಷಣದಲ್ಲಿ ಎಜುಕೇಷನನ್ನು ದೊಡ್ಡ ಮಟ್ಟದಲ್ಲಿ ಪಡ್ಕೊಂಡಿದ್ದಾರೆ ಅಂದರೆ 4ರಿಂದ 5% ಇದೆ. ಇದರ ಜೊತೆಗೆ ಉನ್ನತ ಸೇವೆಗಳಲ್ಲಿ IAS IPS ಮುಸ್ಲಿಂ ಸಮುದಾಯದವರಿದ್ದಾರೆ ಅಂದರೆ ಅದು 3% ಕೂಡ ದಾಟಿಲ್ಲ ಅಂದರೆ ಯೋಚನೆ ಮಾಡಿ. ಯಾವುದೇ ಒಂದು ಪಕ್ಷ ಆಗಿರಲಿ ಅದರ ಜೊತೆ ಜಾತಿಯ ಸಮೀಕರಣ ಆದಾಗ ಅಲ್ಲಿ ಅಭಿವೃದ್ಧಿ ಅನ್ನೋದಾಗಬೇಕು. ಶಾಲೆಗಳಿರ್ಬೋದು, ಶಿಕ್ಷಣ ವ್ಯವಸ್ಥೆಯನ್ನು ಸೂಕ್ತ ರೀತಿಯಲ್ಲಿ ಆ ಸಮುದಾಯಗಳಿಗೆ ತಲುಪಿಸೋದಿರ್ಬೋದು, ಅಥವಾ ಉನ್ನತ ಸೇವೆಗಳಲ್ಲಿ ಅವರು ಕಾರ್ಯನಿರ್ವಹಿಸೋದಿರ್ಬೋದು, ಇದು ಆಗ್ತಾ ಇಲ್ಲ. ಸೊ ಹಾಗಾಗಿ ಇದು ಪ್ಯೂರ್ಲಿ ರಾಜಕೀಯ. ಸೊ ನಾಗೇಂದ್ರ ಅವರೇ ನೀವು ಹೇಳಬೇಕು, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇದು ಮುಸ್ಲಿಂ ವರ್ಸಸ್ ಮುಸ್ಲಿಂ, ನಾಟ್ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಂದರೂ ಕೂಡ ನೀವು ಅದನ್ನೇ ಯಾಕೆ ಹಿಡ್ಕೊಂಡು ಕೂತಿದ್ದೀರಿ ಅಂತ. ಅಲ್ಲ, ಅಲ್ಲಿ ಒಬ್ಬ SS ಮಲ್ಲಿಕಾರ್ಜುನ ಅವರು ಒಂದು ಸಚಿವ ಸ್ಥಾನದಲ್ಲಿ ಇರೋವಂಥವ್ರು, ದಾವಣಗೆರೆಯಲ್ಲಿ ಮೂಲತಃ ಅಲ್ಲಿರೋವಂಥವ್ರು. ಅಲ್ಲಿಗೆ ಜಮೀರ್ ಹೋದ್ರು. ಜಮೀರ್ ಹೋಗಿ ಏನು ಮಾಡಿದ್ರು, ಅಲ್ಲಿ ಅವರು ಒಂದು ಮತವೀಕ್ಷಣೆ ಮಾಡಿದಾಗ ಅಲ್ಲಿ ಮೆಜಾರಿಟಿ ನೋಡಿದ್ರು. ಮೆಜಾರಿಟಿ 70,000 ಮುಸ್ಲಿಮ್ಸದ್ದು ಬಂತು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಶಾಮನೂರು ಶಿವಶಂಕರಪ್ಪ ಹೇಳಿದರು, ಇವತ್ತರೆಗೂ ನಾನು ಅವನ್ನ ಬಳಸ್ಕೊಂಡಿದ್ದೀನಿ, ಮುಸ್ಲಿಂ ಸಮುದಾಯ ಇವತ್ತರೆಗೂ ನಾನು ಕೈ ಇಟ್ಕೊಂಬಂದಿದೆ, ನಾನು ಗೆಲ್ಸ್ಕೊಂಬಂದಿದೆ. ಇವತ್ತರೆಗೂ ಗೆಲ್ಲಕ್ಕೆ ಕಾರಣ ಏನಾದರೆ ಅದು ಸಮುದಾಯದ ಮುಸ್ಲಿಂ ಸಮುದಾಯ ಮತ್ತು ದಲಿತ ಸಮುದಾಯದ ಒಂದು ಬೆನ್ನೆಲುಬಾಗಿ ನಿಂತಿದ್ರು, ಗೆದ್ದು ಬಂದಿದ್ದೀನಿ. ಸೊ ನಾನು ಸತ್ತೋದ್ಮೇಲೆ, ನಾನು ತೀರೋದ್ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಹೇಳಿದರು. ಇವೆರಡು ಖಾತ್ರಿ ಮಾಡ್ಕೊಳ್ಳೋಂಥ ಜಮೀರ್ ಅಹಮದ್ ಅವ್ರು ಏನು ಮಾಡ್ತಾರೆ, ಸಾದಿಕ್ ಪೈನ್ ಬಂದು ತರ್ತಾರೆ, ಅವ್ರು ಟಿಕೆಟ್ ಕೊಡಿ, 70,000 ಮತಗಳಿದ್ದಾವೆ, ನಾವು ಮುಸ್ಲಿಮ್ಸಾಗಿ ಗೆದ್ಕೊಂಬರ್ತೀವಿ, ಮುಸ್ಲಿಮ್ಸರು ಒಂದು ಕೊಡಿ, ಅವಕಾಶ ಮಾಡಿಕೊಡಿ, ಅಬ್ದುಲ್ ಜಬೀರ್ ಇದ್ದಾರೆ ಆ ಕ್ಷೇತ್ರದವ್ರು ಎಂದಾಗ SS ಮಲ್ಲಿಕಾರ್ಜುನ ಅವರು ಸಚಿವರು, ಮೂಲ ಕಾಂಗ್ರೆಸ್ಸಿಗರು, ಇವರು ವಲಸೆ ಕಾಂಗ್ರೆಸ್ಗಳು. ಜಮೀರ್ ಅಹಮದ್ ವಲಸೆ ಕಾಂಗ್ರೆಸ್ಗರು. ಸೊ ಅವ್ರು ಕೊಟ್ಟಂಥ ಗೌರವ ಏನಂದರೆ, ಅವ್ನಿಗೇನು ಕೆಲಸ ಈ ಕ್ಷೇತ್ರಕ್ಕೆ ಏನು ಸಂಬಂಧ, ಅವನು ಈ ವಿಚಾರ ಮಾತಾಡೋಕ್ಕೆ ಏನಿದೆ ಅಂತ ರೈಟ್ಸು, ಈ ಕ್ಷೇತ್ರಕ್ಕೆ ಯಾಕೆ ಬರಬೇಕು ಅವನು ಅನ್ನೋ ಪ್ರಶ್ನೆಗೆ ಬಂತು. ಅವಾಗ ಎಲ್ಲೋ ಒಂದು ಕಡೆ ಅವಮಾನ ಮಾಡ್ದಂಗೆ ಆಯಿತು ಜಮೀರ್ ಅವ್ರಿಗೆ. ನನ್ನ ಸಮುದಾಯದವರು ಇಲ್ಲಿ 70,000 ಜನ ಇದ್ದಾರೆ, ಇಲ್ಲಿ ಶಾಮನೂರು ಶಿವಶಂಕರಪ್ಪ ಹೇಳಿದ್ರು ನಾನು ಸತ್ತಾದ್ಮೇಲೆ ಒಂದು ಟಿಕೆಟ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ರು. ಸೊ ಇಷ್ಟೆಲ್ಲ ಮನವರಿಕೆ ಮಾಡ್ಕೊಂಡು ನಾನು ಒಂದು ಮುಸ್ಲಿಂ ಸಮುದಾಯಕ್ಕೆ ನಾನು ಒಂದು ಟಿಕೆಟ್ ಕೇಳಿದಾಗ ನನಗೆ SS ಮಲ್ಲಿಕಾರ್ಜುನ್ ಮಾತಾಡಿತ್ತು, ನಡೆಸ್ಕೊಯ್ತ ರೀತಿ ಸರಿ ಇಲ್ಲ ಅನ್ನೋದು ಅವಮಾನಗೊಂಡ್ಕೊಂಡು ಅವರು ನಾಮಿನೇಷನ್ ಮಾಡೋಕ್ಕೂ ಬಂದಿಲ್ಲ, ಕೇರಳಕ್ಕೆ ಪಲಾಯನ ಆದರು. ಇಲ್ಲಿ ಏನಾಯ್ತು ಅಂದಾಗ ಕೆಲಸ ಕೊಟ್ಟಿದ್ರು, ಅಲ್ಲ ಅದನ್ನ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು, ಅದನ್ನ ಏನ್ ಬೇಕಾದ್ರೂ ಹೇಳ್ಬೋದು. ಅವಮಾನನ ಹೆಂಗೆ ಹೇಳ್ತಾರೆ, ಅವಮಾನನ ಕೆಲಸ ಕೊಟ್ಟಿದ್ರು ಅಂತಾನೆ ಹೇಳಕ್ ಸಾಧ್ಯ. ಆ ರೀತಿ ಆದ್ಮೇಲೆ ಇವತ್ತು ಅದೇ ದಾವಣಗೆರೆಯಲ್ಲಿ 14 ಜನ ಮುಸ್ಲಿಮ್ಸ್ ಅವರು ಇವತ್ತು ಅಭ್ಯರ್ಥಿಗಳಾಗಿದ್ದಾರೆ. ಇವತ್ತು ಇನ್ನಿತರ ಪಕ್ಷದಿಂದೆಲ್ಲ ಸೇರಿ 25 ಜನ ಆಗಿದ್ದಾರೆ. ಇವತ್ತು ಘಂಟಾಘೋಷವಾಗಿ ಹೇಳಿದ್ರು, ಅಲ್ಲಿ ಮುಸ್ಲಿಂ ಸಮುದಾಯ ಹೇಳಿದ್ರು, ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಓಟ್ ಹಾಕಲ್ಲ, ನಾವು ಬೇಕಾದ್ರೆ BJPಗೆ ಹಾಕ್ಬಿಡ್ತೀವಿ ಅಂದ್ರು. ಆದರೆ ಕಾಂಗ್ರೆಸ್ ಮಂಡಿತಾನೆ ಹೇಳಿ ಅಂತಂದ್ರೆ ಮುಸ್ಲಿಮ್ಸರಿಗೆ ಆಲ್ಟರ್ನೇಟಿವ್ ಇಲ್ಲ, ಅವ್ರು BJPಗೆ ಯಾವುದೇ ಕಾರಣಕ್ಕೆ ಹೋಗಲ್ಲ, ಹೋದ್ರೆ JDSಗೆ ಒಂದು ಹೋಗ್ಬೋದು, JDS ಅಭ್ಯರ್ಥಿನೇ ಹಾಕಿಲ್ಲ ಅನ್ನೋದು ವೀಕ್ ಪಾಯಿಂಟ್ ಆಯಿತು. ಸೊ ಕಾಂಗ್ರೆಸ್ ಅವರಿಗೆ ಒಂದೇ ಮನದಟ್ಟಾಯಿತು, ಮುಸ್ಲಿಮ್ಸರಿಗೆ ಎಲ್ಲ ಬಾಗಿಲು ಮುಚ್ಚಿದೆ, ತೆಗೆದಿದ್ದು ಒಂದೇ ಕಾಂಗ್ರೆಸ್ ಬಾಗಿಲು, ಅವ್ರು ಹಾಕೋದು ಇಲ್ಲೇ ಹಾಕ್ಬೇಕು ಅನ್ನೋ ಒಂದು ನಿರ್ಧಾರ ಆಯಿತು. ಇವತ್ತು ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಬಳಸ್ಕೊಂಡು ಇವತ್ತು ನೀವು ಬೈ ಎಲೆಕ್ಷನ್ ಒಂದು ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡ್ತಾ ಇದ್ರಲ್ಲ ಮುಸ್ಲಿಂ ಸಮುದಾಯಕ್ಕೆ, ಇದು ಎಷ್ಟು ಮಟ್ಟಕ್ಕೆ ಸರಿ? ನೀವು ಆ ಸಮುದಾಯನ ಇದೇನೆ ಉದ್ಧಾರ? ಒಂದ್ ಕಡೆ ಜಮೀರ್ ಅಹಮದ್ ಟಿಕೆಟ್ ಕೇಳಿದ್ರೆ ಅವಮಾನ ಮಾಡಿದ್ರಿ, ನೀವು ಕ್ಷೇತ್ರ ಬರಬೇಡಿ ಅಂತ. ಇವತ್ತು ಅದೇ ಒಂದು ಕ್ಷೇತ್ರದ ಅಬ್ದುಲ್ ಏನು ಜಬ್ಬಾರ್ ಇದಾರಲ್ಲ, ಅವರು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಎಷ್ಟು ನೊಂದಿರಬೇಕು, ಎಷ್ಟು ಥ್ರೆಟ್ ಆಗಿರ್ಬೇಕು ಮೇಡಮ್. ಒಬ್ರು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಒಂದು ಕಾಂಟ್ರವರ್ಸಿ ಇಲ್ಲ, ಅವ್ರ ಬಗ್ಗೆ ಏನಾದರೂ ಒಂದು ಇದು ಮಾಡಿದ್ದಾರೆ. ಯಾಕೆ ದ್ವಂದ್ವ ಆಗುತ್ತೆ ಅಂತ ಹೇಳಿದ್ರೆ, ಅದೇ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ CM ಇಬ್ರಾಹಿಂ ನಿಮ್ಮಲ್ಲೇ ಇದ್ರು, ಧ್ವನಿ ಏರಿಸಿದ್ರು, ಪಕ್ಷದಿಂದ ಹೊರಗಡೆ ಬರಬೇಕಾಯಿತು. ಇನ್ನು ಕಾಂಗ್ರೆಸ್ ಅಂದಾಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಬಜೆಟಲ್ಲಿ ಹಣ ಇಟ್ಟರೆ ತುಷ್ಟೀಕರಣ ಅಂತೀರಿ. ನಾವು ಅವ್ರು ಕೊಟ್ಟಿರೋಂತ ನಾವು ಹೇಳಿ ಒಂದು ಮುಸ್ಲಿಂ ಸಮುದಾಯದ ನಿಗಾ ಮಂಡಳಿಯಲ್ಲಿ ಬಡ್ಡಿ ಶೂನ್ಯ ಮಾಡಿದ್ರು. ನಿಗಾ ಮಂಡಳಿಯಲ್ಲಿ ಅದಕ್ಕೆ ನಾವೇನ್ ಹೇಳಿದ್ವಿ, ಆ ಒಂದು ಸಮುದಾಯದ ನಿಗಮದ ಒಂದು ಬಡ್ಡಿ ನೀವು ಮನ್ನಾ ಮಾಡಿದಿರಲ್ಲ, ಇನ್ನಿತರ ನಿಗಾ ಮಂಡಳಿ ಬಡ್ಡಿ ಮನ್ನಾ ಮಾಡಿ, ಸಾಲ ಬಡ್ಡಿ ಮನ್ನಾ ಮಾಡಿ ಅಂತ ಕೇಳಿದೆ ಹೊರತು ನೀವು ಅವ್ರು ಮಾಡಬೇಡಿ ಅಂತ ನಾವು ಎಲ್ಲೂ ಹೇಳಿಲ್ಲ. ಅಂದ್ರೆ ಆ ಒಂದು ಸಮುದಾಯ ಮಾತ್ರ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ, ಇನ್ನಿತರ ಸಮುದಾಯ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳಿದ್ವಿ. ಅಂದ್ರೆ ಅವರು ಬೈ ಎಲೆಕ್ಷನ್ ವಿಚಾರವಾಗಿ ಇಟ್ಕೊಂಡು ಅಲ್ಲಿ ಅವನ ಸಮುದಾಯದ ನಿಗಮದ ಮುಸ್ಲಿಂ ಸಮುದಾಯ ನಿಗಮದ ಒಂದು ಬಡ್ಡಿ ಸಾಲ ಮನ್ನಾ ಮಾಡಿತ್ತು ಕಾಣಿಸ್ತಾ ಇದೆ. ಅದಾದ್ಮೇಲೆ
ಇವತ್ತು ಮುಸ್ಲಿಮ್ಸರಿಗೆ ಪರ್ಯಾಯ ವ್ಯವಸ್ಥೆ ಇಲ್ದಂಗೆ ಆಗೋಗಿದೆ ಇವತ್ತು ಅದನ್ನ ಒಂದು ವೀಕ್ನೆಸ್ನ ಹಿಡ್ಕೊಂಡು ಇವತ್ತು ನೀವು ರಾಜೀನಾಮೆ ತಗೊಂತ ಇದ್ದೀರಾ, ಎಷ್ಟು ಮಟ್ಟಕ್ಕೆ ಸರಿ? ಇವತ್ತು ನಿಮ್ಮದೇ ಪಕ್ಷದ ನಾಯಕರು ಹೋಗ್ತಾರೆ, ಟೊಪ್ಪಿ ಇಟ್ಟರು ಗಡ್ಡ ಬಿಟ್ಟರು, ಅವರು ಸಂಪ್ರದಾಯ ಅದು. ಅವ್ರು ಯಾರು ಮುಸ್ಲಿಮ್ಸ್ ಅಲ್ಲ ಅಂದ್ಬಿಟ್ರು, ಹಂಗಾರೆ ಇವ್ರಿಗೆ ಟೊಪ್ಪಿ ಇಟ್ಟರು ಮುಸ್ಲಿಮ್ಸ್, ಗಡ್ಡ ಬಿಟ್ಟರು ಯಾರು ಮುಸ್ಲಿಮ್ಸ್ ಅಲ್ವಾ? ಅವ್ರು ಯಾರು ಇವ್ರಿಗೆ ಓಟ್ ಹಾಕಿಲ್ವಾ? ಈ ರೀತಿಯಾಗಿ ಅವರ ಒಂದು ಸಮುದಾಯನ ಆಶ್ರಯ ಇಲ್ಲ, JDS ಆಶ್ರಯ ಕೊಡುತ್ತಾ? ಅಲ್ಲಿಂದನೂ ಎಲ್ಲ ಹೋದವ್ರೆ, ನೀವು ಬೇರೆ ಬಿಜೆಪಿ ಜೊತೆ ಸೇರ್ಕೊಂಡು ಅವರಿಗೆ ನೋಡಿ ಮನೆನೇ ಇಲ್ದಂಗ್ ಮಾಡ್ಬಿಟ್ಟು ನೋಡಿ. ಜಾತ್ಯತೀತ ಪಕ್ಷ ಇವತ್ತು ಕೂಡ ವಿಶಾಲವಾದ ಒಂದು ಪಕ್ಷ, ಅಂದ್ರೆ ಎಲ್ಲಾ ಸಮುದಾಯನ ಒಗ್ಗೂಡ್ಸ್ಕೊಂಡು ಹೋಗೋದೇ ಜಾತ್ಯತೀತ ಪಕ್ಷ ಜನತಾದಳ. ಅದ್ರಲ್ಲಿ ನೀವು ನೋಡಿರ್ಬೋದು, ನಾವು ಎಲ್ಲಾ ಸಮುದಾಯಕ್ಕೂ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ವಿ. ಒಂದು SC ಸಮುದಾಯದಿರ್ಬೋದು, ಕುಮಾರಸ್ವಾಮಿ ಅಂತ ಹೇಳಿ SC ಸಮುದಾಯದ್ರು ಅವ್ರ ಅಧ್ಯಕ್ಷ ಮಾಡಿದ್ವಿ, CM ಇಬ್ರಾಹಿಂನ ಅಧ್ಯಕ್ಷ ಮಾಡಿದ್ವಿ. ಆದ್ರೆ CM ಇಬ್ರಾಹಿಂ ಕಾರ್ಯವೈಖರಿ ಇದೆಯಲ್ಲ, ಒಂದೇ ಒಂದು ನಮಗೆ ಪ್ಲೇಸ್ ಆಗಿಲ್ಲ, ಒಂದು MLA ಒಂದು ಗೆಲ್ಸ್ಕೊಂಬರಕ್ಕಾಗಿಲ್ಲ ಆ ಥರ ಲೀಡರ್ಶಿಪ್ ಅಲ್ಲಿ. ಆಗಿದ್ದ ಮತಕ್ಕೆ ನಾವೇನ್ ಮಾಡ್ಬೇಕಾಗಿ ಬಂತು? ಅವ್ರಿಗೆ ಅಸಹಾಯಕತೆ ಕಂಡಾಗ ರಾಜೀನಾಮೆ ಕೊಟ್ಟು ಪಲಾಯನ ಮಾಡಿದ್ರು. ಅಂದ್ರೆ ನಮಗೆಲ್ಲ ಒಂದ್ ಕಡೆ ಕಾಣಿಸ್ತದೆ, MLC ರಾಜೀನಾಮೆ ಕೊಟ್ಟು JDS ಬಂದು JDS ಅಲ್ಲಿ ಹುನ್ನಾರು ಮಾಡಕ್ ಬಂದಿದ್ರು ಇವರು ಅನ್ನೋದೊಂದು ಪರಿಸ್ಥಿತಿ ಅಲ್ಲ. ಬಂದ್ರೆ ಸ್ವಾಗತ. ಈಗ ಒಂದ್ ಪಕ್ಷ ಆದ್ಮೇಲೆ ಹೋಗ ಅವ್ರ ತವ್ರ ಮನೆ ಅದು. CM ಇಬ್ರಾಹಿಂ ಅವರು, ಜಮೀರ್ ಅವ್ರದೆಲ್ಲ ತವ್ರ ಮನೆನೇ JDS. ಅವ್ರು ಇನ್ನೆಲ್ಲಿ ಹೋಗ್ಬೇಕು ಸಾಧ್ಯ? ಜಮೀರ್ ಅವ್ರು ಬರಕ್ ರೆಡಿ ಇದ್ದಾರೆ, ಆಕ್ಷನ್ ತಗೊಳ್ಬೇಕಾದ್ರೆ ಬರ್ಬೋದು. ಬಟ್ ಆದ್ರೆ ಒಂದು ನಿಷ್ಠೆ ಬರ್ಲಿ, ಮುಂದೆ ಏನೋ ಬರೋ ಅಂತ ವಿಚಾರ ಇದ್ರೆ ನಿಷ್ಠೆ ಬರ್ಲಿ, ಈ ರೀತಿ ಪಲಾಯನ ಅವಕಾಶವಾದಿಗಳು ಆಗ್ಬೇಡಿ ಅಂತಾನೆ JDS ಪಕ್ಷ ಹೇಳ್ತಾ ಇದೆ. ಓಕೆ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥದ್ದನ್ನು ನಾವಿಲ್ಲಿ ಹೈಲೈಟ್ ಮಾಡಿ ಮಾತಾಡ್ತಾ ಇದ್ವಿ. ಅದರ ಆಧಾರದಲ್ಲಿ ನೋಡೋದಾದ್ರೆ ವೋಟ್ ಬ್ಯಾಂಕ್ ಅಂದಾಗ ಯಾವ ಸಮುದಾಯವನ್ನು ಯಾರು ಎದುರು ಹಾಕ್ಕೊಳ್ಬೋದು ಅನ್ನೋ ಕಾಂಟೆಕ್ಸ್ಟಲ್ಲಿ ಇವತ್ತಲ್ಲೇ ಕಾಂಗ್ರೆಸ್ ಲಿಂಗಾಯತ ಸಮುದಾಯದ ಪ್ರಬಲ ಸರ್ವೋಚ್ಚ ನಾಯಕ ಅಂತ ಕರೆಸ್ಕೊಳ್ತಾರೆ ಶಾಮನೂರು ಶಿವಶಂಕರಪ್ಪನವರು. ಅವರು, ಅವರ ಬೆಲ್ಟು, ಅವರ ಕುಟುಂಬ, ಅವರ ಅಭಿಮಾನಿಗಳು, ಕಾರ್ಯಕರ್ತರು ಆ ಸಮುದಾಯವನ್ನು ಹಾಗಾದರೆ ಎದುರು ಹಾಕ್ಕೊಳ್ಳೋದು ಡೇಂಜರಸ್ ಟು ಕಾಂಗ್ರೆಸ್ ಅಂತ ಏನಾದರೂ ಡಿಸಿಷನ್ ತಗೋತಾ, ಅಥವಾ ಅಲ್ಪಸಂಖ್ಯಾತರು ಹೇಳ್ದಂಗೆ ಕೇಳ್ತಾರೆ, ದೇ ಹ್ಯಾವ್ ಟು ಲಿಸನ್ ಅಸ್ ಅನ್ನುವಂಥ ಧೋರಣೆ. ದಟ್ಸ್ ದ ಪಾಯಿಂಟ್. ಅಂದರೆ ಅಲ್ಪಸಂಖ್ಯಾತರಿಗೆ ಬೇರೆ ಆಪ್ಷನ್ ಇಲ್ಲ. ಅವರು BJP ಓಟ್ ಹಾಕಲ್ಲ, JDS ಕ್ಯಾಂಡಿಡೇಟ್ ಇಲ್ಲ, ಈ ಕಡೆ SDPI ಹಾಟಕ್ಕುಂಟು ಲೆಕ್ಕಕ್ಕಿಲ್ಲ, ಮತ್ತೆ ಯಾರೊಬ್ರು ಇದ್ದಾರೆ ಪೈಲ್ವಾನ್ರು ವಾಪಸ್ ತೆಗೆದುಕೊಂಡಿದ್ದಾರೆ ಟಿಕೆಟು. ಸೊ ಈಗ ಅವ್ರಿಗೆ ಆಪ್ಷನ್ ಇಲ್ಲ. ಆಪ್ಷನ್ ಇಲ್ಲದ್ರೆ ಅವ್ರು ನಮಗೆ ಹಾಕಬೇಕು ಓಟು ಅಂತಕ್ಕಂಥದ್ದು ಒಂದು ಹುಂಬತನ ಕಾಂಗ್ರೆಸ್ಗಿತ್ತು. ಮತ್ತು ಅದ್ರ ಜೊತೆಗೆ ಅಕಸ್ಮಾತ್ ಏನಾದ್ರೂ ಈ ಎಲೆಕ್ಷನ್ನಲ್ಲಿ ಸಮರ್ಥ ಏನಾದ್ರೂ ಸೋತ್ರೆ ಪಟಾಕಿ ಹೊಡೆಯೋದು BJPಗಿಂತ ಮೊದಲು ಹೊಡೆಯೋದು ಕಾಂಗ್ರೆಸ್ನಲ್ಲಿರೋರು. ಅದು ಮುಸ್ಲಿಂ ಸಮುದಾಯದವರು ಒಂದು ಹೊಡಿತಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಈ SS ಮಲ್ಲಿಕಾರ್ಜುನ್ ಅವರ ಒಂದು ವಿರೋಧಿ ಗುಂಪೇನಿತ್ತು, ಮೊದಲನೇದಾಗಿ ಜಮೀರ್ ಅಹಮದ್ರು, ಅದ್ರ ಜೊತೆಗೆ ಇದು ಸಿದ್ದರಾಮಯ್ಯವ್ರ ಜೊತೆ ಇರ್ತಕ್ಕಂಥವ್ರು ಒಂದು ಕೆಲವರು. ಯಾಕೆಂತಂದ್ರೆ ಅವ್ರು ಮೊದಲಿಂದಲೂ ಸಹ ಸಮರ್ಥರಿಗೆ ಟಿಕೆಟ್ ಕೊಡೋದನ್ನ ವಿರೋಧಿಸ್ಕೊಂಡ್ಬಂದ್ರು. ಯಾಕೆಂದ್ರೆ 80 ಲಿಂಗಾಯತರಿಗಿಂತ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ ಮುಸಲ್ಮಾನರದ್ದು. ಆಮೇಲೆ ನಮ್ಮ ಕಾಂಗ್ರೆಸ್ ಹೋಗ್ತಾರೆ ಹೇಳ್ದಂಗೆ ಇದೇನಪ್ಪ BJP ಅವರಿಗೆ ಮುಸಲ್ಮಾನರು ಪ್ರೀತಿ, ಇವರು ಟಿಕೆಟ್ ಕೊಟ್ಟವರ ಇಲ್ಲ, 100% ಇಲ್ಲ. ಮುಸಲ್ಮಾನರು ನಮ್ಮ ಜೊತೆ ಇಲ್ವೂ ಇಲ್ಲ, ನಮ್ಮ ಜೊತೆ ಓಟ್ ಹಾಕ್ತಲೂ ಇಲ್ಲ ನಮ್ಗೆ ಅವರು. ಸೊ ಅದಕ್ಕೋಸ್ಕರ ನಾವು ಟಿಕೆಟ್ ಕೊಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ಅವ್ರ ಜೊತೆ ಇದ್ದಾರೆ. ಇದೊಂದು ರಾಜಕೀಯ ಚರ್ಚೆ ಅಂತ ಬಂದಾಗ ಚರ್ಚೆ ಮಾಡ್ಬೇಕಾಗತ್ತೆ. ಇದೊಂದು ರಾಜಕೀಯ ಚರ್ಚೆಯಾಗಿ ತೆಗೆದುಕೊಂಡಿದ್ರೆ ಚರ್ಚೆ ಮಾಡ್ತಾ ಇದೀವಿ. ಮುಸಲ್ಮಾನರು ನಾವು ಓಟ್ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ. ಸೊ ಓಟ್ ಹಾಕಿದ್ರೆ ಬೇಡ ಅಂತಲೂ ಹೇಳಲ್ಲ, ಅವ್ರು ನಮ್ಮ ಜೊತೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಟಿಕೆಟ್ ಕೊಡಲ್ಲ. ಒಂದು ಇವತ್ತು ಆಗಿರ್ತಕ್ಕಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಅದ್ರಲ್ಲಿ ಅವ್ರು ಬರ್ತಾರಲ್ವಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹಂಗಂತೇಳಿ ಮುಸಲ್ಮಾನರನ್ನು ಬಿಟ್ಟು ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ, ಮುಸಲ್ಮಾನ ಸೇರ್ಸ್ಕೊಂಡು ಅಭಿವೃದ್ಧಿ ಮಾಡ್ತಾ ಇದೀವಿ. ಅವ್ರು ನಮ್ಮ ಜೊತೆ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದೀವಿ. ಅವ್ರು ನಮಗೆ ಓಟ್ ಹಾಕ್ತಾ ಇಲ್ಲ. ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಅಲ್ಲ, ವಿಶ್ವಾಸಕ್ಕೆ ತಗೊಳ್ಳೋ ಕಾಂಗ್ರೆಸ್ ಬಿಟ್ರೆ ತಾನೆ. ಕಾಂಗ್ರೆಸ್ ಗುಮ್ಮ ತೋರಿಸುತ್ತಲ್ಲ, BJP ಗುಮ್ಮ ತೋರಿಸೋದು. ಕಾಂಗ್ರೆಸ್ ಏನ್ ಹೇಳುತ್ತೆ ಅಂತಂದ್ರೆ BJP ಏನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ನಿಮ್ಮನ್ನ ಈ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ, ನಿಮ್ಮನ್ನ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತಾರೆ, ನಿಮ್ಮನ್ನ ಬೇಕಾದ್ರೆ ಅರಬ್ಬಿ ಸಮುದ್ರದಲ್ಲಿ ಮುಚ್ಚಿಬಿಡ್ತಾರೆ ಅಂತೇಳಿ ಕಾಂಗ್ರೆಸ್ ಏನ್ ಮಾಡುತ್ತೆ, BJP ಗುಮ್ಮ ತೋರಿಸ್ತದೆ. ನೋಡಿ, ಸಾದಿಕ್ ಪೈಲ್ವಾನ್ ಅವ್ರನ್ನ ಉಲ್ಲೇಖ ಮಾಡ್ತೀನಿ ದಿಲೀಪ್ ಅವರೇ. ನಾಮಿನೇಷನ್ ಫೈಲಿಗೆ ಲಾಸ್ಟ್ ಡೇ ಅವಕಾಶ ಇದ್ರೂ ಕೂಡ ರಂಜಾನ್ ನೆಪದಲ್ಲಿ ಹೋಗಿ ನಾಮಿನೇಷನ್ ಫೈಲ್ ಮಾಡೋ ಪ್ರಜ್ಞಾವಂತಿಕೆ ಇದೆ ಅಂದ್ರೆ BJP ಅನ್ನೋ ಗುಮ್ಮ ತೋರಿಸಿದ ತಕ್ಷಣ ಪ್ರಜ್ಞೆ ಇಲ್ಲದ ಮನಸ್ಥಿತಿಯ. ಹೌದು, ಅಕಸ್ಮಾತ್ ಏನಾದ್ರೂ BJP ಗೆದ್ದು ಬಿಟ್ರೆ ಅಲ್ಲಿ ನಿಮಗೆ ಉಳಗಾಲ ಇಲ್ಲ, ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನ ಮುಗಿಸ್ಬಿಡ್ತಾರೆ ಅಂತಕ್ಕಂಥದ್ದು ಒಂದು BJP ಗುಮ್ಮವನ್ನ ಮೊದಲಿಂದ ತೋರ್ಸ್ಕೊಂಡ್ ಬರ್ತಾ ಇದಾರೆ. ಆ ಗುಮ್ಮ ತೋರಿಸ್ಕೊಂಡು ಇವತ್ತೇನ್ ಮಾಡಿದ್ರು, ಅವ್ರನ್ನ ಹಿಡಿಲಿಕ್ಕೆ ಹೋದ್ರು, ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರು ಅಲ್ಲಿ ದಾವಣಗೆರೆನಲ್ಲಿ. ಆದ್ರೆ
ಈ ಸಲ ಏನಾದ್ರು ಅಲ್ಪಸಂಖ್ಯಾತ ಸ್ವಲ್ಪ ಕಿಲಾಡಿಗಳಾದ್ರು ಕಂಟ್ರೋಲ್ ಸಿಕ್ಲಿಲ್ಲ, ಇವ್ರಿಗೆ ಗೊತ್ತಾಗ್ಬಿಡ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರು ಕೈ ಕೊಟ್ಬಿಟ್ಟಿದ್ದಾರೆ ನಮಗೆ, ಬೂತ್ ಲೆವೆಲ್ ರಿಪೋರ್ಟ್ ತಗೊಂಡ್ಬಿಟ್ರು. ಯಾಕೆ ಅಂತಂದ್ರೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಏನಂದ್ರೆ DK ಶಿವಕುಮಾರ್ ಅವರ ಒಂದು ವೈಯಕ್ತಿಕ ಇಲ್ಲಿ ಗೊತ್ತಾಗ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಯಾಕೆ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಇಷ್ಟೊಂದು ಇಂಟೆನ್ಷನ್ ಅಲ್ಲಿ ಪಾಯಿಂಟ್ ನ ತಗೋತೀನಿ, ಅಲ್ಲಿ ಒಂಚೂರು ಕಂಟಿನ್ಯೂ ಮಾಡೋಣ. ನೀವೇನೋ ಹೇಳಕ್ ಬಂದ್ರಿ ಅದನ್ನೇನಾದ್ರೂ ಬಿಜೆಪಿ ವಕ್ತಾರರು ಒಂದು ಮಾತನ್ನ ಇಲ್ಲಿ ದೃಢೀಕರಿಸಿದ್ದಾರೆ, ನಮಗೆ ಮುಸಲ್ಮಾನರು ಓಟು ಬೇಡ, ಅವ್ರು ನಮಗೆ ಓಟ್ ಹಾಕ್ತಾ ಇಲ್ಲ, ಮುಸಲ್ಮಾನರು ನಮ್ ಜೊತೆಗೆ ಇಲ್ಲ ಅನ್ನೋ ಪದವನ್ನ ಅಧಿಕೃತವಾಗಿ ಅವರು ನಮ್ ಜೊತೆ ಇಲ್ಲ ಅನ್ನೋದು ಇವತ್ತು ಬಿಜೆಪಿನಲ್ಲಿ ಒಂದು ಅಲ್ಪಸಂಖ್ಯಾತ ಘಟಕ ಅಂತಿದೆಯಲ್ಲ, ನಿಜವಾಗ್ಲೂ ಅದು ಏನಾದ್ರೂ ಬದುಕಿದೆ, ಇವ್ರ ಮೇಲೆ ಏನು ಕ್ರಮ ತಗೊಳ್ತಾರೆ? ಇವತ್ತು ಬಿಜೆಪಿಯ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಲ್ಪಸಂಖ್ಯಾತ ಘಟಕ ಇದೆಯಲ್ಲ, ಮುಸಲ್ಮಾನರ ಓಟು ಬೇಡ ಅಂದ್ಮೇಲೆ ಯಾಕೆ ಅಲ್ಪಸಂಖ್ಯಾತರ ಘಟಕವನ್ನು ಇಟ್ಕೊಂಡಿದ್ದೀರಾ? ಅಲ್ಪಸಂಖ್ಯಾತರು ದಾವಣಗೆರೆ ಸೀಮಿತ ಅಲ್ಲ, ನೀವು ಅದೇನೋ ಮೋರ್ಚಾ ಅಲ್ಲ ನಿಮ್ದು, ಅಲ್ಪಸಂಖ್ಯಾತ ಮೋರ್ಚಾ, ಅದು ವರ್ಕ್ ಆಗ್ತಿದ್ಯಾ ಅಂತ ಅದು ಮಾತಾಡ್ತೀನಿ. ನೀವೇನೋ ಹೇಳಕ್ ಬಂದ್ರಿ ಅದೇ ಟೈಮಲ್ಲಿ. ಇವತ್ತು ಬಿಜೆಪಿಯವರು ಇವತ್ತು ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ರು. ಅದೇ ತರ ಅಲ್ಲ, ಆಂಧ್ರದಲ್ಲಿ ಅಬ್ದುಲ್ ನಜೀರ್ ಸಾಬ್ ಗವರ್ನರ್ ಮಾಡಿದ್ರು, ಅಬ್ದುಲ್ ನಜೀರ್ ಸಾಬ್ ಗವರ್ನರ್ ಮಾಡಿದ್ದಾರೆ. ಅಬ್ದುಲ್ ನಜೀರ್ ಸಾಬ್ ಲಕ್ಷ ಕೋಟಿ ಮುಸ್ಲಿಂ ಇದ್ದಾಗ ಒಬ್ಬರನ್ನ ಎಕ್ಸಾಂಪಲ್ ತರ ತೋರಿಸೋದಲ್ಲ, ಅವರ ಅಭಿವೃದ್ಧಿಗೆ ನಿಂತ್ಕೊಂಡಿದ್ದೀರಾ ಅಂತ. ಇವತ್ತು ಇಡೀ ದೇಶ ಕೊಂಡಾಡ್ತಾ ಇದೆಯಲ್ಲ ಬಿಜೆಪಿನ. ಮುಸ್ಲಿಮ್ಸ್ ಹೆಣ್ ಮಹಿಳೆಯರು ಇವತ್ತು ತ್ರಿವಳಿ ತಲಾಖ್ ತೆಗೆದಾಗ ಇಡೀ ದೇಶ ಕೊಂಡಾಡ್ತು. ಅಲ್ಲಿಗೆ ಬರೋಣ ಈಗ. ಅದನ್ನದು ಅಲ್ಪಸಂಖ್ಯಾತರ ಮೋರ್ಚಾ, ಇಸ್ ಇಟ್ ವರ್ಕಿಂಗ್? ಎಸ್ ಮೇಡಮ್, ನೋಡಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ದಾವಣಗೆರೆಗೆ ಸೀಮಿತವಾಗಿ ಹೇಳ್ತಾ ಇದ್ದೇನೆ. ದಾವಣಗೆರೆಯಲ್ಲಿ ಮುಸಲ್ಮಾನರು ನಮ್ಮ ಜೊತೆ ಇಲ್ಲ, ನಮಗೆ ಓಟ್ ಹಾಕಿಲ್ಲ. ಕಾಂಗ್ರೆಸ್ ಜೊತೆ ಇದ್ರು, ಅವರು ಕಾಂಗ್ರೆಸ್ ಜೊತೆ ಹಾಕಿದ್ದಾರೆ. ಇವತ್ತು ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದ ಬಗ್ಗೆ ನೀವು ಹೇಳ್ತಿದ್ರಿ. ಅಲ್ಪಸಂಖ್ಯಾತರ ಮೋರ್ಚಾ ಅಂತಕ್ಕಂಥದ್ದು ನಮ್ಮಲ್ಲಿದೆ. ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು, ರಾಷ್ಟ್ರೀಯತೆ ಸಿದ್ಧಾಂತ ಆಗಿರ್ಬೋದು, ಅಥವಾ ಒಂದು ರಾಷ್ಟ್ರವನ್ನು ಸಮಗ್ರವಾಗಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಿದ್ಧಾಂತವನ್ನಾಗಿರ್ಬೋದು, ರಾಷ್ಟ್ರದ ಒಂದು ಭಾವೈಕ್ಯತೆಗೆ, ಒಂದು ಐಕ್ಯತೆಗೆ ಒಂದು ಜೊತೆಯಾಗಿರ್ತಕ್ಕಂಥ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥ ಮುಸಲ್ಮಾನರು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅವ್ರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಆ ಒಂದು ಮೋರ್ಚನೂ ಇದೆ. ಇನ್ನು RSS ಹೋಗ್ಬಿಟ್ರೆ ಮುಸ್ಲಿಂ ರಾಷ್ಟ್ರೀಯ ಮಂಚ ಅಂತಲೇ ಇದೆ. ಇನ್ನೊಂದು ಪಾಯಿಂಟ್ ನೀವು ಮಿಸ್ ಮಾಡ್ಬಿಟ್ರಿ. ಈಗ DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ತಗೊಂಡ್ಬಿಟ್ಟಿದಾರಲ್ಲ, ಯಾಕೆ ತೆಗೆದುಕೊಂಡ್ರು ಅಂತಂದ್ರೆ DK ಶಿವಕುಮಾರ್ ಅವರು ಈ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು. DK ಶಿವಕುಮಾರ್ ಅವರು ಜಮೀರ್ ಅಹಮದ್ಗೆ ಟಕ್ಕರ್ ಕೊಟ್ಟು ಟಿಕೆಟ್ ಕೊಟ್ರು ಸಮರ್ಥ ಅವರಿಗೆ. ಯಾಕೆ ಅಂತಂದ್ರೆ ಜಮೀರ್ ಅಹಮದ್ ಪೈಲ್ವಾನ್ರು ಕೊಡ್ಬೇಕು ಅಂತ ಇದ್ದಿದ್ದು. ಯಾಕೆಂದ್ರೆ ಮೊದಲಿಂದಲೂ 80,000 ಮುಸಲ್ಮಾನರಿದ್ದಾರೆ, ಲಿಂಗಾಯತರಿಗಿಂತ ಜಾಸ್ತಿ ಇದ್ದಾರೆ. ಶಾಮನೂರ್ ಶಿವಶಂಕರಪ್ಪ ಅವರು ತನ್ನ ಮನದ ಕೊನೆಯ ಆಸೆಯನ್ನು ಹೇಳ್ಬಿಟ್ಟು ಹೊಡಾಬಿಟ್ಟಿದ್ದಾರೆ, ಮುಸಲ್ಮಾನ್ ಅಭ್ಯರ್ಥಿ ಕೊಡ್ಬೇಕಂತ ಇದ್ರೂ ಸಹ ಅಲ್ಲಿ ಹೋಗ್ಬಿಟ್ಟು ಮುಸಲ್ಮಾನರಿಗೆ ಬೇಡ ಸಮರ್ಥ ಕೊಡ್ಬೇಕು ಟಿಕೆಟ್ ಅಂತ ಕೊಟ್ಟಾಗ ಅಲ್ಲಿ DK ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಈಗ ಅರಿವಾಗಿದೆ, ನಾವು ಸೋಲ್ತೀವಲ್ಲಿ ಅಂತಕ್ಕಂಥದ್ದು. ಆ ಸೋಲ್ತೀವಿ ಅನ್ನೋ ಭಯದಿಂದ ಎಲ್ಲರನ್ನು ಪ್ರತಿಯೊಬ್ಬರನ್ನು ಎಕ್ಕಿ ತೆಗಿತಾ ಇದ್ದಾರೆ, ಬಿಡ್ತಾ ಇಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಅನ್ನುವಂಥ ಅಸ್ತ್ರವನ್ನ ಪ್ರಯೋಗ ಮಾಡಿಕೊಂಡು ತನ್ನ ಬಲವನ್ನು DK ಶಿವಕುಮಾರ್, ತನ್ನ ಗುರಿ ಇದೆಯಲ್ಲ CM ಕುರ್ಚಿ ಅನ್ನುವಂಥದ್ದು, ಅದರ ಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನೇನು ಅಪಾಯಗಳಿತ್ತು ಆ ಬಂಡೆಗಳನ್ನೆಲ್ಲ ಒಡೆಯುತ್ತಿದ್ದಾರೆ ಅನ್ನೋದೇ ಸಾರಾಂಶ. ಮೇಡಮ್, ಈಗ ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡಬೇಕಾದ್ರೆ ಒಳಗೆ ನಡೆದಂಥ ಚರ್ಚೆ ಯಾರಿಗೂ ಗೊತ್ತಿಲ್ಲ. ಮುಸ್ಲಿಂ ಸಮುದಾಯದ ನಾಯಕರುಗಳು ನಡೆದಂಥ ಇಂಟರ್ನಲ್ ಮೀಟಿಂಗು ಯಾರಿಗೂ ಗೊತ್ತಿಲ್ಲ. ಅದಾದಮೇಲೆ ಟಿಕೆಟ್ನ ಕೊಡುವಂಥದ್ದು ನಮ್ಮ ಹೈಕಮಾಂಡ್ನ ಆದೇಶದ ಮೇರೆಗೆ 2 ಕ್ಷೇತ್ರಗಳಲ್ಲೂ ನಾವು ಟಿಕೆಟ್ ಕೊಟ್ಟಿರೋದು. ಇಲ್ಲಿ ಯಾವುದೇ ಸ್ವಯಂ ಪ್ರತಿಷ್ಠೆ ಅಂತ ಬರಲ್ಲ, ಇಲ್ಲಿ ಬರೋದು ಪಕ್ಷದ ಪ್ರತಿಷ್ಠೆ. DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ. ಇವತ್ತು ಇಬ್ಬರು ಜೋಡೆತ್ತಿನ ಥರ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಗುಡ್ಡೆನೇ 136 ಸೀಟು, ಅದಕ್ಕೆ ಸಾಕ್ಷಿ ಗುಡ್ಡೆನೇ 1 ರಿಂದ 9 MP ಗೆದ್ದಿರ್ತಕ್ಕಂಥದ್ದು, ಅದಕ್ಕೆ ಸಾಕ್ಷಿ ಗುಡ್ಡೆನೇ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಉಪಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥದ್ದು. ಹಾಗೇನೆ ಈ ಸದ್ಯ ದಾಖಲೆಗಳನ್ನೆಲ್ಲ ಬ್ರೇಕ್ ಮಾಡ್ತಾರಂತಲ್ಲ. ನಿಮ್ಮ ಹತ್ರನೇ ಬರ್ತೀನಿ, 10 ಸೆಕೆಂಡ್ ಕೊಡ್ತೀನಿ. ಇವತ್ತು ಅವ್ರೇನೋ ಹೇಳ್ತಾ ಇದ್ದಾರೆ ಎಂಥದ್ದು ಪಟಾಕಿ ಮತ್ತಿನ್ನೊಂದು. ಮೇಡಮ್, ಪಟಾಕಿ ಅವ್ರದ್ದಿರ್ಬೋದು, ಹಚ್ಚರ್ ನಾವೇ ಇರ್ತೀವಿ. ಏನು ಬಾಗಲಕೋಟೆ, ದಾವಣಗೆರೆ 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಇಬ್ಬರು, ಉಮೇಶ್ ಮೇಟಿ ಅವರಾಗಿರ್ಬೋದು, ಸಮರ್ಥ ಅವರಾಗಿರ್ಬೋದು, ಗೆಲ್ತೀವಿ. JDS ಮೇಡಮ್ ಲೀಡ್ ಏನಿಲ್ಲ ಅಂತಂದ್ರು 40 ರಿಂದ 50 ಸಾವಿರ. ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, JDS ನವರು ಇವತ್ತು ನಮ್ಮ ಬಗ್ಗೆ ಮಾತನಾಡುವಂತ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಅವರ ಸಿಂಬಲ್ ಈ ಬಾರಿ ಚುನಾವಣೆಯಲ್ಲಿ ಇಲ್ಲ. ಆಮೇಲೆ ಅಲ್ಪಸಂಖ್ಯಾತ
ಅಲ್ಪಸಂಖ್ಯಾತರು ವಿಚಾರ ಮಾತಾಡಿರಲ್ಲ. ನಮ್ಮ ಒಂದು ಭಾವನೆಗಳ ತರ ಇರಬೇಕು ಅಲ್ಪಸಂಖ್ಯಾತ. ಬಿಜೆಪಿ ಅಲ್ಪಸಂಖ್ಯಾತರು ಇರಬೇಕಾದವರು ಗಡ್ಡ ಬಿಡ್ತಾರೋ, ಟೋಪಿ ಹಾಕ್ತಾರೋ, ಬುರ್ಕಾ ಹಾಕಂಗಿಲ್ವೋ, ಹಲಾಲ್ ಮಾಡಂಗಿಲ್ವೋ, ಎಲ್ಲ ಅವ್ರು ಹೇಳಿದ್ರು ಸಿದ್ಧಾಂತ ಅಲ್ವಾ? ಅದನ್ನ ಒಪ್ಕೊಂಡೇನಾದ್ರು ಬಿಜೆಪಿನಲ್ಲಿ ಮುಸಲ್ಮಾನ್ ನಾಯಕರು ಆ ಮೋರ್ಚಾ ಅನ್ನೋದಿದೆಯೋ ಅನ್ನೋದನ್ನ ಅವರೇ ಬಹಿರಂಗ ಪಡಿಸ್ಬೇಕು. ಇವತ್ತು ನಿಮ್ಮ ಓಟೇ ಬೇಡ ಅನ್ನೋರ್ ಒಂದ್ ಕಡೆ, ಇವತ್ತು ಇವ್ರು ಹೇಳ್ತಾರೆ ನಾವು ಬಿಜೆಪಿ ಸತ್ಯ ಮಾಡ್ತಾ ಇದೀವಿ, ನಮಗೆ ಮುಸ್ಲಿಂ ಸಮುದಾಯದವ್ರು ಬರ್ತಾರೆ. ಜನ ದಡ್ರಲ್ಲ ಮೇಡಮ್. ಇವತ್ತು ಬಿಜೆಪಿ ಜೊತೆಗೆ ಏನು JDS ನವರು ಏನೇನ್ ಮಾಡ್ತಾ ಇದ್ದಾರೆ, ಹಿಂದಿನ ಎಲ್ಲ ಇತಿಹಾಸವನ್ನ ಜನ ಉಲ್ಲೇಖ ಮಾಡಿದ್ದಾರೆ. ಈ ಬಾರಿ ಚುನಾವಣೆ ಕೆಲವು ಗೊಂದಲ ಆಗಿದೆ. ಮನೆ ಅಂದ್ರೆ ನೂರಕ್ಕೆ ನಾವು ಈ ಚುನಾವಣೆಯಲ್ಲಿ ಒಂದು ಬೈ ಎಲೆಕ್ಷನ್ ಇದೆಯಲ್ಲ, ಇದು ಮೂಲ ಕಾಂಗ್ರೆಸ್ ವರ್ಸಸ್ ವಲಸೆ ಕಾಂಗ್ರೆಸ್ಸಿಗರದು. ವಲಸೆ ಕಾಂಗ್ರೆಸ್ಸಿಗರು ಯಾರು ಅಂದ್ರೆ ನಿಮಗೆ ಅಂಕಿಅಂಶ ಸಮಿತಿ ಹೇಳ್ಬೋದು, ಸಿದ್ದರಾಮಯ್ಯರು, ಸಮೀರ್ ಅಹಮದ್ ಅವರು, ಇನ್ನಿತರ ಎಲ್ಲ ನಾಯಕರು ಅವ್ರ ಪಕ್ಷ ಅವಕಾಶ ಮಾಡಿ. ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ, ಮೂಲ ಕಾಂಗ್ರೆಸ್ ವರ್ಸಸ್ ವಲಸೆ ಕಾಂಗ್ರೆಸ್ಸಿಗೂ ನಡೀತಾ ಇದೆ. ಅದರಲ್ಲಿ ಜಮೀದ್ ಅಹಮದರ್ಗಾಗಿರೋಂಥ ಅವಮಾನ ಮತ್ತೆ ಆ ಸಮುದಾಯಕ್ಕೆ ಆಗಿರೋ ಅವಮಾನ, ಇವತ್ತು ಧರ್ಮದ ಗುರುಗಳು 15 ಪತ್ರಗಳು ಬರೆದು ಇವತ್ತು ಕಾಂಗ್ರೆಸ್ಗೆ ಚಿಮಾರಿ ಆಗ್ತಾ ಇದ್ದಾರೆ, ಮುಖಭಂಗ ಮಾಡ್ತಾ ಇದ್ದಾರೆ. ಧರ್ಮದ ಗುರುಗಳು ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಹೈಕಮಾಂಡ್ ಬರೀತಾರೆ ಅಂತಂದ್ರೆ ಎಷ್ಟು ಮನನೊಂದಿರ್ಬೇಕು ಆ ಸಮುದಾಯ ಅಂತ ಇವತ್ತು ಮೂಲ ಕಾಂಗ್ರೆಸ್ಗೆ ನೆಲೆ ಇಲ್ದಂಗೆ ಮಾಡ್ತಾ ಇದ್ದಾರೆ. ಇವತ್ತು ವಲಸೆ ಕಾಂಗ್ರೆಸ್ಗಳು ರೂಲ್ ಮಾಡ್ತಾ ಇದ್ದಾರೆ. ಅದನ್ನ ಮೂಲ ಕಾಂಗ್ರೆಸ್ ತಡ್ಕೊಳಕ್ ಆಗ್ತಾ ಇಲ್ಲ. ಅಹಿಂದು ಅನ್ನೋ ಒಂದು ನಾಯಕತ್ವನ ಇವತ್ತು ಛಿದ್ರ ಮಾಡ್ತಾ ಇದ್ದಾರೆ. ಹಿಂದೂ ನಾಯಕತ್ವದಲ್ಲಿ ಯಾರೇ ಬರ್ತಾ ಇದ್ರು ಅಂದ್ರೆ ಸಿದ್ದರಾಮಯ್ಯನವರು ಸೈಲೆನ್ಸ್ ಇದೆ ಕಾರಣ. ಎಸ್ ಅಫ್ಕೋರ್ಸ್. ಇವತ್ತು ರಾಜನ ಹೇಳ್ತಾ ಇದ್ರಲ್ಲ, ಮಾಟ ಮಂತ್ರ ಮಾಡಿಸ್ಬಿಟ್ಟು ತಟಸ್ಥ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರ. ಐದು ನಾಯಕತ್ವ ಯಾರು ಬರ್ತಾ ಇದ್ರೆ ರಾಜನ ತಗೊಳ್ಳಿ, ಯಾರು ಹೋಗಿದ್ದಾರೆ ದೇವಸ್ಥಾನಕ್ಕೆ, ಯಾರು ಮಾಟ ಮಂತ್ರ ಅದನ್ನ ರಾಜಣ್ಣವರು ಮುಂದಿನ ದಿನಗಳಿಗೆ ಹೇಳ್ತಾರೆ. ಅದನ್ನ ಎಲ್ಲ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರಂತೆ, ಹುಡುಕ್ತಾ ಇದ್ದಾರಂತೆ ಮೂಲ. ಅದನ್ನ ಅವರೇ ಹೇಳ್ತಾರೆ. ಇವತ್ತು ಹಿಂದೂ ನಾಯಕತ್ವನ ಹೊಡಿತಾ ಇದ್ದಾರೆ. ಇವತ್ತು ಎಲ್ಲಾ ಒಂದೊಂದು ರೀತಿಯಾಗಿ ಎಲ್ಲಾ ನಾಯಕರನ್ನ ಹೊಡಿತಾ ಇದ್ದಾರೆ. ಯಾವ ನಾಯಕರನ್ನ? ರಾಜಣ್ಣ ತಗೊಳ್ಳಿ. ನೀವು ಹೇಳೋ ಹಂಗೆ ತಗೊಳ್ಳೋದು ಕಾಂಗ್ರೆಸ್ಗೆ ಅಪಾಯ ಅಲ್ವಾ? ಅಲ್ಲ, ಅಪಾಯ ಅಲ್ಲ. ಇಲ್ಲಿ ಬೇಕಾದ್ರೆ ಒದ್ದು ಕಿತ್ಕೋಬೇಕು ಕುರ್ಚಿಯನ್ನ ಒಂದು ಕಂಟೆಂಟ್ ಅಲ್ಲಿ ನಡೀತಾರೆ ಅಂತ ಒಂದು ಸರ್ಕಾರ. ಇವತ್ತು 3 ವರ್ಷ ಮುಗಿದಾಗಿದೆ. ಅಲ್ಲ, ಒಂದು ಕುರ್ಚಿಗೋಸ್ಕರ ಓಟನ್ನೇ ಜನರನ್ನೇ ಎದುರಾಕಡಕ. ಇವತ್ತು ಅದನ್ನ ನಾವ್ ಹೇಳ್ತಾ ಇಲ್ಲ. ಇವತ್ತು ನಾವ್ ಹೇಳ್ತಲ್ಲ, ಸ್ವತಃ DCM ಹೇಳ್ತಾರೆ ಅಧಿಕಾರ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಅನ್ನೋ ಒಂದು ಅಸ್ತ್ರ ಇಟ್ಕೊಂಡ್ಬಿಟ್ಟು DK ಶಿವಕುಮಾರ್ ಕುರ್ಚಿ ಭದ್ರ ಇವತ್ತು ಅಲಿ ಉಳಿನ ಪ್ರಶ್ನೆ ಆಗಿದೆ. ಇವತ್ತು DK ಶಿವಕುಮಾರ್ಗೆ ಅಲ್ಲಿ ಗೆಲ್ಲಬೇಕಂತ ಆಟ, ಸೋಲ್ಸಬೇಕಂತ ಆಟ. ಇವತ್ತು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದಾಗೆಲ್ಲ ರಾಹುಲ್ ಗಾಂಧಿ ಸಿಗ್ತಾರೆ, DK ಶಿವಕುಮಾರ್ ಹೋದಾಗ ಸಿಕ್ಕಿಲ್ಲ ಅಂತ ಹೇಳಿದವರು ನಾವೇ. ಅಲ್ಲ, DK ಶಿವಕುಮಾರ್ ಅಲ್ಲಿ ಹೋದಾಗ ಬೇರೆ ಹೊರ ರಾಜ್ಯಗಳಿಗೆ ಅವ್ರಿಗೆ ಪ್ರಚಾರ ಕಲ್ಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಹೆಂಗ ಒಂದು ಕಾಂಟ್ರವರ್ಸಿ ನಡೆಸೋ ಸರ್ಕಾರ ಅಷ್ಟೇ ಮೇಡಮ್. ಇದು ಅಭಿವೃದ್ಧಿ ಇಲ್ಲ, ಕಾಂಟ್ರವರ್ಸಿಯಲ್ಲಿ ಇವತ್ತು ನಡ್ಕೊಂಡು ಅಭಿವೃದ್ಧಿಯನ್ನ ಪದಪ್ರಯೋಗ ಮಾಡಿದ್ದಕ್ಕೆ ದಿಲೀಪ್ ಅವರೇ ಈ 3 ವರ್ಷಗಳಲ್ಲಿ ಒಂದಲ್ಲ ಒಂದು ಪ್ರಹಸನ ಸಾಕಾಗಿದೆ. ನಾವು ಬಿಡಿ ಒಂದು ಚರ್ಚಾ ವಿಷಯ ತಗೋತೀವಿ, ನೀವು ಹೆಂಗೋ ಸಬ್ಜೆಕ್ಟ್ ಕೊಡ್ತೀರಿ, ಮಾತಾಡ್ತೀವಿ. ಬಟ್ ಜನರು ಹೈರಾಣಾಗಿದ್ದಾರೆ. ಬೆಲೆ ಏರಿಕೆಯಿಂದ ಬದುಕು ದುಸ್ತರಾಗಿದೆ. ಇವತ್ತು ನೋಡಿ, ಅದೇನೋ ಹೀಟ್ ಸ್ಟ್ರೋಕ್ ಈ ತರದ್ದು ತತ್ತರಿಸಿ ಹೋಗಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಕೊಡಬೇಕಾಗಿದ್ದಿದೆ ರಾಜ್ಯ ಸರ್ಕಾರ. ಏಪ್ರಿಲ್ 21ನೇ ತಾರೀಕು ಆಗ್ತಾ ಇದೆ, ಇನ್ನು ಮುಂಗಾರು ಮಳೆ ಬಂದಿಲ್ಲ. ಅದು ಹಳೆ ಮೈಸೂರು ಭಾಗದಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ. ಬರಗಾಲ ತಾಂಡವ ಆಡ್ತಾ ಇದೆ. ಇವರು ಬೆಲೆ ಏರಿಕೆಗಳನ್ನ ಒಂದೊಂದೇ ಈಗ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತಾರಂತೆ, ಬಸ್ ರೇಟ್ ಜಾಸ್ತಿ ಮಾಡ್ತಾರಂತೆ. EV ಕಾರುಗಳ ಬೆಲೆ, EV ಕಾರುಗಳನ್ನ ಎಕ್ಸಂಪ್ಷನ್ ಇತ್ತು, 8% EV ಕಾರುಗಳನ್ನ ಬೆಲೆ ಏಪ್ರಿಲ್ 1ನೇ ತಾರೀಕಿಂದ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಬೆಲೆ ಏರಿಕೆಗಳನ್ನ ಅಂದ್ರೆ ಈ ಒಂದು ಬಿಸಿನಲ್ಲಿ ಯಾವ್ಯಾವ ರೀತಿ ಚಳಿ ಕಾಯಿಸ್ಕೊಬೇಕು ಅವ್ರು ಕಾಯಿಸ್ಕೊಂತ ಇದ್ದಾರೆ. ಇವ್ರು ನೀವು ಕಿತ್ತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡಿರಿ, ಮೀಡಿಯಾ ಅಂಡ್ ಅದ್ರ ಜೊತೆಗೆ ವಿರೋಧ ಪಕ್ಷಗಳು ಇವೆಲ್ಲ ಕಿತ್ತಾಡ್ಕೊಂಡಿರಿ. ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ನೀವು ನಾನೇನ್ ಹೇಳ್ತೀನಿ ಅಂದ್ರೆ ಅವರು ನಜೀರ್ ಅಹಮದ್ ಅವ್ರನ್ನಾರು ಬಿಟ್ಟು ಹಾಕ್ಲಿ, ನೀವು ಮಾತಾಡ್ಬೇಕಾಗಿರೋದು ಜನರ ಧ್ವನಿ ಆಗಲ್ವಾ? 100%. ಈ ಟ್ರ್ಯಾಪ್ ಅಲ್ಲಿ ಈ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ನವರಿಗೆ ಯಾವ ರೀತಿ ವಿರೋಧ ಪಕ್ಷನ ಅಂಡ್ ಮೀಡಿಯಾನ ಟ್ರಾಫಿಕ್ ಬೀಳಿಸಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಆ ಟ್ರಾಫಿಕ್ ನಮ್ಮನ್ನು ಬೀಳಿಸ್ತಿದ್ದಾರೆ, ನಿಮ್ಮನ್ನು ಬೀಳಿಸ್ತಾ ಇದ್ದಾರೆ. ಆ ಟ್ರಾಫಿಕ್ ನ ಬೀಳ್ತಾ ಇದೀವಿ. ಆದ್ರೆ ಜನಸಾಮಾನ್ಯರು ಇದ್ರೊಳಗಡೆ ಬಹಳ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು, ಹೈರಾಣ ಆಗಿರ್ತಕ್ಕಂಥದ್ದು. ಇವತ್ತು ನೋಡಿ, ಈ ದಾವಣಗೆರೆ ವಿಚಾರ ತೆಗೆದುಕೊಂಡ್ರೆ ಮುಸಲ್ಮಾನರು ಕ್ಲಿಯರ್ ಕಟ್ ಆಗಿ DK ಶಿವಕುಮಾರ್ ವಿರುದ್ಧವಾಗಿ ಯಾಕೆ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ DK ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದ್ದಿದ್ರೆ ಅವರಿಗೆ ಪತ್ರ ಯಾರಿಗೆ ಬರೀಬೇಕಾಯ್ತು? AICC ಅಧ್ಯಕ್ಷರು ಬರೀಬೇಕಾಯ್ತು, ಇಲ್ಲ ಸಿದ್ದರಾಮಯ್ಯರು ಬರೀಬೇಕಾಯ್ತು. ಇವ್ರು ಬರೆದಿರ್ತಕ್ಕಂಥದ್ದು ಅವರಿಗೆ ಎಲ್ಲ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ. ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ಅವರು ಮುಸಲ್ಮಾನರ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅಂತಕ್ಕಂಥ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಬಿಜೆಪಿ ತರ ಒಂದ್ ನಿಮಿಷ ಹೇಳ್ತೀನಿ, ಜಮೀರ್ ಅಹಮದ್ ಅವರು ಸಹ DK ಶಿವಕುಮಾರ್ ಅವರು ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಯಾಕೆ ಈ ಒಂದು ಈ ಟಿಕೆಟ್ ಆಗ್ತಿಲ್ಲ ಅಂದ್ರೆ ಈ ಕಾರಣಕ್ಕಾಗಿ ಹೇಳ್ತೀನಿ. ಯಾಕೆಂದ್ರೆ ಈ ಟಿಕೆಟ್ ಕೊಟ್ಟು
ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟು ಇದನ್ನು ಗೆಲ್ಲೇಬೇಕು ಅಂತೇಳಿ ಅದ್ರ ಪರವಾಗಿ ನಿಂತ್ಕೊಂಡಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು. ಅಕಸ್ಮಾತ್ ಎರಡೂ ಉಪಚುನಾವಣೆಯನ್ನೇನಾದ್ರೂ ಗೆದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಸ್ಟ್ರಾಂಗ್ ಆಗಿ ಕೇಳ್ಬೋದು ಡಿ ಕೆ ಶಿವಕುಮಾರ್ ಅವರು. ಈಗ ಅಲ್ಲಿ ಸೋಲಿಸಲೇಬೇಕು ಅಂತ ನಿಂತ್ಕೊಂಡಿರ್ತಕ್ಕಂಥದ್ದು ಯಾರು? ಜಮೀರ್ ಅಹಮದ್ ಅವರು, ಸಿದ್ದರಾಮಯ್ಯನವ್ರ ಬಣ. ಅಕಸ್ಮಾತ್ ಅಲ್ಲೇನಾದ್ರೂ ಸಮರ್ಥ ಗೆದ್ದು ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರ ಪ್ಲಸ್ ಆಗುತ್ತೆ. ನಾನು ಅದನ್ನೇ ಹೇಳಿದ್ದು, ಪಟಾಕಿ ಯಾರದೇ ಆದ್ರೂ ಬಿಜೆಪಿ ಅವ್ರದ್ದಾದ್ರೂ ಹಚ್ಚೋದು ಜಮೀರ್ ಅಹಮದ್. 100% ಸತ್ಯ ಇದು. ಅದರಿಂದ ಸಮಾಜ ಇನ್ನೊಂದು ಹೇಳಿದ್ರು, ಅವಾಗ ಸಿದ್ಧಾಂತದ ಬಗ್ಗೆ ಹೇಳಿದ್ರು ನೋಡಿ, ಸಮಾಜವಾದ ಸಿದ್ಧಾಂತವನ್ನ ಅದೇನಾದ್ರು ಇದ್ರೆ ಅದು ಬಿಜೆಪಿ. ಇವತ್ತು ನೋಡಿ, ಈ ದೇಶಕ್ಕೆ ಒಬ್ಬ ಮುಸಲ್ಮಾನ್ ರಾಷ್ಟ್ರಪತಿಯನ್ನ ಮಾಡಿದ್ದು NDA ಇಂದ ಮಾಡಿರ್ತಕ್ಕಂಥದ್ದು ಬಿಜೆಪಿ. ಒಬ್ಬ SC ಸಮುದಾಯದಿಂದ ರಮಾನಾಥ್ ಕೋವಿಂದ್ ಅವರನ್ನು ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು ಬಿಜೆಪಿ. ST ಸಮುದಾಯದಿಂದ ಮಾಡಿರ್ತಕ್ಕಂಥದ್ದು ಬಿಜೆಪಿ. ಸಮಾಜವಾದ ಸಿದ್ಧಾಂತವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಿಜೆಪಿ. ಕಾಂಗ್ರೆಸ್ ಯಾವತ್ತೂ ಸಹ ಮುಸಲ್ಮಾನರನ್ನು ಯಾವತ್ತೂ ಸಹ ರಾಷ್ಟ್ರಪತಿ ಮಾಡಲಿಲ್ಲ. SC ST ಯಾರನ್ನೂ ಸಹ ವಿಶ್ವಾಸ ತೆಗೆದುಕೊಳ್ಳೇ ಇಲ್ಲ. ಅದರಿಂದ ಇವತ್ತು ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಸಮಸ್ಯೆ ಖಂಡಿತ ಎಲ್ಲ ಬಗೆಹರಿಯುತ್ತೆ. ಪತ್ರದ ಬಗ್ಗೆ ನನಗೆ ಡೌಟ್ ಇರೋದು. ಆಮೇಲೆ SC ಸಮುದಾಯದ ರಾಷ್ಟ್ರಪತಿ ದೇಶಕ್ಕೆ ಮೊದಲು ಮಾಡಿದ್ದು KR ನಾರಾಯಣನ್ ಅವ್ರನ್ನ ಕಾಂಗ್ರೆಸ್ ಪಕ್ಷ. ಇವತ್ತು SC ಸಮುದಾಯದ ಕೋವಿಂದ್ ಅವ್ರನ್ನ ಹಿಂಗ್ ತೋರಿಸ್ತಾರೆ. ಸಂಸತ್ ಭವನವನ್ನ ಪೂಜೆಗೆ ಅವ್ರಿಗೆ ಅವಕಾಶ ಕೊಡಲ್ಲ. ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಮಾಡ್ತಾರೆ. ಅಯೋಧ್ಯೆ ಪ್ರಾಣ ಪ್ರತಿಷ್ಠಾನ ಪೂಜೆ ಬಿಟ್ಕೊಡಲ್ಲ. ಅದೇ RSS ಸಿದ್ಧಾಂತ, ಮನುವಾದಿ ಸಿದ್ಧಾಂತ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ ಅನ್ನೋದು ಎಲೆಕ್ಷನ್ ಮುಗಿದ ಮೇಲೂ ಕೂಡ ಈ ರೀತಿ ಗೊಂದಲಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದು ಮುಖ್ಯಮಂತ್ರಿ ಕುರ್ಚಿಗೆ ಬಂದು ನಿಂತ್ಕೊಂಡಿದೆ. ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅನ್ನುವಂಥ ವದಂತಿಗಳು. ಹೈಕಮಾಂಡ್ ಹಿಂದೊಂದು ಸತಿ ಹೇಳ್ದಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರಲ್ಲ, ಹಂಗೆ ಮಾಡಬೇಕಾಗಿದೆ. ಉಳಿದಿರೋದು 2 ವರ್ಷ. ರಾಜ್ಯದ ಅಭಿವೃದ್ಧಿಯತ್ತ, ಜನಸಾಮಾನ್ಯರ ಏಳಿಗೆಯತ್ತ ಗಮನ ಹರಿಸಿದ್ರೆ 28ಕ್ಕೆ ನಾವೇ ಅಂತಿರಲ್ಲ, ಅದು ಆಗಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.